ಮದುವೆಯಾಗಿ ಕೇವಲ 3 ದಿನಗಳಷ್ಟೇ ಆಗಿತ್ತು. ನಾನು ಹೊಸ ಮನೆಯ ಪ್ರತಿಯೊಬ್ಬರ ಮನಸ್ಸನ್ನ ಗೆಲ್ಲಬೇಕೆಂದು ಪ್ರಯತ್ನಿಸುತ್ತಿದ್ದೆ. ನನ್ನ ಗಂಡ ಅರುಣ್ ತುಂಬ ಪ್ರೀತಿಯಿಂದ ನಡೆದುಕೊಳ್ತಿದ್ರು. ಅತ್ತೆಯೂ ಒಳ್ಳೆಯವರೇ. ಆದರೆ ನನ್ನ ನಾದಿನಿ ಕಾವ್ಯ ಮಾತ್ರ ನನ್ನನ್ನು ನೋಡಿದ್ರೆ ಮುಖ ತಿರುಗಿಸುತ್ತಿದ್ಲು. ಒಂದು ದಿನ ಬೆಳಗ್ಗೆ ನಾನು ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದಾಗ ಕಾವ್ಯ ನನ್ನ ಕೈಯಲ್ಲಿದ್ದ ಕಪ್ಪನ್ನು ಕಿತ್ತುಕೊಂಡು, ಈ ಮನೆಯಲ್ಲಿ ನನ್ನ ಅನುಮತಿ ಇಲ್ಲದೆ ಏನೂ ಮಾಡಬೇಡ ಎಂದು ಕಠಿಣವಾಗಿ ಹೇಳಿದಳು. ನನಗೆ ತುಂಬ ಬೇಸರವಾಯಿತು. ಆದರೆ ಹೊಸ ಸೊಸೆಯಾಗಿದ್ದರಿಂದ ಮೌನವಾಗಿ ನಿಂತೆ. ಸಂಜೆ ಅರುಣ್ ಮನೆಗೆ ಬಂದಾಗ ನಡೆದದ್ದನ್ನೆಲ್ಲ ಹೇಳಬೇಕೆಂದುಕೊಂಡೆ. ಆದರೆ ಕಾವ್ಯ ನನ್ನ ಮುಂದೆ ತುಂಬ ಪ್ರೀತಿಯಿಂದ ಮಾತನಾಡಲು ಆರಂಭಿಸಿದಳು. ಅರುಣ್ಗೆ ಅವಳ ನಿಜ ಸ್ವಭಾವವೇ ಕಾಣಿಸಲಿಲ್ಲ. ಆ ರಾತ್ರಿ ನಾನು ಒಬ್ಬಳೇ ಅಳುತ್ತಿದ್ದೆ. ಆಗ ಕೋಣೆಯ ಬಾಗಿಲಿನ ಹೊರಗಿನಿಂದ ಯಾರೋ ನಿಧಾನವಾಗಿ ಹೇಳಿದರು, ನೀನು ಕಾಣುತ್ತಿರುವ ಕಾವ್ಯ ನಿಜವಾದ ಕಾವ್ಯ ಅಲ್ಲ. ಅವಳು ಒಂದು ದೊಡ್ಡ ರಹಸ್ಯವನ್ನು ಮರೆಮಾಚಿದ್ದಾಳೆ. ಆ ಧ್ವನಿ ಕೇಳುತ್ತಿದ್ದಂತೆಯೇ ನನ್ನ ಮೈಯೆಲ್ಲ ನಡುಗಿತು. ಆ ಧ್ವನಿ ಕೇಳಿದ ತಕ್ಷಣ ನಾನು ಬೆಚ್ಚಿಬಿದ್ದು ಬಾಗಿಲು ತೆರೆದೆ. ಹೊರಗೆ ಯಾರೂ ಇರಲಿಲ್ಲ. ಇದು ನನ್ನ ಭ್ರಮೆ ಇರಬೇಕು ಎಂದು ಸುತ್ತಲೂ ನೋಡಿದೆ. ಅಷ್ಟರಲ್ಲಿ ಮೆಟ್ಟಿಲಿನ ಬಳಿ ಒಂದು ಬಿಳಿ ಕವರ್ ಕಾಣಿಸಿತು. ಅದನ್ನು ತೆಗೆದು ನೋಡಿದಾಗ ಅದರೊಳಗೆ ಒಂದು ಚಿಕ್ಕ ಚೀಟಿ ಇತ್ತು. ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು, ಕಾವ್ಯಾಳನ್ನು ನಂಬಬೇಡ. ಅವಳು ನಿನ್ನನ್ನು ಈ ಮನೆಯಿಂದ ಹೊರಹಾಕಲು ಕಾಯುತ್ತಿದ್ದಾಳೆ. ನನ್ನ ಕೈಗಳು ಅದನ್ನು ಓದಿ ನಡುಗತೊಡಗಿದವು. ಯಾರು ಈ ಚೀಟಿ ಬರೆದಿರಬಹುದು? ಏಕೆ ನನಗೆ ಎಚ್ಚರಿಕೆ ಕೊಡುತ್ತಿದ್ದಾರೆ? ಅಷ್ಟರಲ್ಲಿ ಅರುಣ್ ನನ್ನನ್ನು ಹುಡುಕುತ್ತಾ ಅಲ್ಲಿಗೆ ಬಂದರು. ಏನಾಯಿತು? ಇಷ್ಟೊತ್ತಿನಲ್ಲಿ ಇಲ್ಲಿ ಏನು ಮಾಡ್ತಿದ್ದೀಯಾ ಅಂತ ಕೇಳಿದ್ರು. ನಾನು ತಕ್ಷಣ ಚೀಟಿಯನ್ನು ಸೀರೆಯ ಪಕ್ಕಕ್ಕೆ ಮರೆ ಮಾಡಿದೆ. ಏನೂ ಇಲ್ಲ, ಸ್ವಲ್ಪ ಗಾಳಿ ತಗೊಳ್ಳೋಕ್ಕೆ ಬಂದಿದ್ದೆ ಎಂದು ಸುಳ್ಳು ಹೇಳಿದೆ. ಮಾರನೇ ದಿನ ಬೆಳಗ್ಗೆ ಕಾವ್ಯ ನನ್ನ ಕೋಣೆಗೆ ಬಂದು ವಿಚಿತ್ರವಾಗಿ ನಗುತ್ತಾ, ಅತ್ತಿಗೆ, ಇಂದು ನಿಮ್ಮ ಅಮ್ಮನ ಮನೆಗೆ ಹೋಗುವ ಯೋಚನೆ ಇದೆಯಾ ಎಂದು ಕೇಳಿದಳು. ಇಲ್ಲ ಎಂದೆ. ಅವಳು ಮತ್ತೆ, ಹಾಗಾದರೆ ಮನೆಯ ಕಪಾಟಿನ ಕೀಲಿಯನ್ನು ನೋಡಿಕೊಳ್ಳಿ, ಇಲ್ಲಿ ವಸ್ತುಗಳು ಆಗಾಗ ಕಾಣೆಯಾಗುತ್ತವೆ ಎಂದು ಹೇಳಿ ಹೊರಟು ಹೋದಳು. ಅವಳ ಮಾತು ಕೇಳಿ ನನಗೆ ಅನುಮಾನ ಬಂತು. ಸಂಜೆ ಅತ್ತೆ ತಮ್ಮ ಚಿನ್ನದ ಸರವನ್ನು ಹುಡುಕತೊಡಗಿದರು. ನನ್ನ ಸರ ಎಲ್ಲಿದೆ ಎಂದು ಗಾಬರಿಯಿಂದ ಕೇಳಿದರು. ಮನೆಯವರೆಲ್ಲ ಹುಡುಕತೊಡಗಿದರು. ಸ್ವಲ್ಪ ಹೊತ್ತಿನ ನಂತರ ಕಾವ್ಯ ಜೋರಾಗಿ ಕೂಗಿದಳು, ಅಮ್ಮ, ಸಿಕ್ತು ಅಂದಾಗ ಎಲ್ಲರೂ ಓಡಿ ಹೋದರು. ಆ ಚಿನ್ನದ ಸರ ನನ್ನ ಬ್ಯಾಗಿನೊಳಗೆ ಇತ್ತು. ಅದನ್ನು ನೋಡಿದ ಕ್ಷಣವೇ ಮನೆಯವರೆಲ್ಲ ನನ್ನತ್ತ ದೃಷ್ಟಿ ಹಾಯಿಸಿದರು. ನನ್ನ ಮೇಲೆಯೇ ಅವರ ದೃಷ್ಟಿ ನೆಟ್ಟಿತು. ಅತ್ತೆಯ ಮುಖ ಕೋಪದಿಂದ ಕೆಂಪಾಯಿತು. ಅರುಣ್ ಕೂಡ ಬೆಚ್ಚಿಬಿದ್ದು ನನ್ನತ್ತ ನೋಡುತ್ತಿದ್ದರು. ನಾನು ನಡುಗುತ್ತಾ, ನಾನು ಇದನ್ನು ತೆಗೆದುಕೊಂಡಿಲ್ಲ, ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಹೇಳಿದೆ. ಆದರೆ ನನ್ನ ಮಾತನ್ನು ಯಾರೂ ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಕಾವ್ಯ ತನ್ನ ತುಟಿಯ ತುದಿಯಲ್ಲಿ ಸಣ್ಣ ನಗು ಮೂಡಿಸಿಕೊಂಡಳು. ಆ ನಗುವನ್ನು ನೋಡಿದಾಗ ನನಗೆ ಒಂದೇ ಒಂದು ವಿಷಯ ಅರ್ಥವಾಯಿತು. ನನ್ನ ಬ್ಯಾಗಿನಲ್ಲಿ ಚಿನ್ನದ ಸರ ಸಿಕ್ಕಿದ ಕ್ಷಣ ಮನೆಯ ವಾತಾವರಣವೇ ಬದಲಾಯಿತು. ಅತ್ತೆ ಕೋಪದಿಂದ, ಜ್ಯೋತಿ, ನಿನ್ನಿಂದ ಇಂತಹ ಕೆಲಸ ಆಗುತ್ತದೆ ಅಂತ ನಾನು ಕನಸಲ್ಲೂ ಊಹಿಸಿರಲಿಲ್ಲ ಎಂದು ಹೇಳಿದರು. ನಾನು ಕಣ್ಣೀರಿನಿಂದ, ಅಮ್ಮ, ನಾನು ಇದನ್ನು ಕದ್ದಿಲ್ಲ, ಯಾರೋ ಉದ್ದೇಶಪೂರ್ವಕವಾಗಿ ಇದನ್ನು ನನ್ನ ಬ್ಯಾಗ್ನಲ್ಲಿ ಇಟ್ಟಿದ್ದಾರೆ ಎಂದು ಹೇಳಿದೆ. ಕಾವ್ಯ ತಕ್ಷಣ ಮಧ್ಯೆ ಬಂದು, ಅಮ್ಮ ಬಿಡಿ, ತಪ್ಪು ಎಲ್ಲರಿಂದಲೂ ಆಗುತ್ತದೆ, ಅತ್ತಿಗೆ ಒಪ್ಪಿಕೊಂಡ್ರೆ ವಿಷಯ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳಿದ್ಲು. ಅವಳ ಮಾತು ಕೇಳಿ ನನಗೆ ಇನ್ನಷ್ಟು ಅನುಮಾನ ಜಾಸ್ತಿ ಆಯಿತು. ನಾನು ಗಟ್ಟಿಯಾಗಿ, ನಾನು ಮಾಡದ ತಪ್ಪನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಎಂದೆ. ಅಷ್ಟರಲ್ಲಿ ಅರುಣ್ ನನ್ನ ಬಳಿಗೆ ಬಂದು ನಿಧಾನವಾಗಿ ಕೇಳಿದರು, ಜ್ಯೋತಿ, ನಿಜ ಹೇಳು, ಈ ಸರ ನಿನ್ನ ಬ್ಯಾಗಿಗೆ ಹೇಗೆ ಬಂತು? ಅವರ ಪ್ರಶ್ನೆ ನನ್ನ ಹೃದಯಕ್ಕೆ ನೋವುಂಟು ಮಾಡಿತು. ನೀವು ಕೂಡ ನನ್ನನ್ನು ಅನುಮಾನದಿಂದ ನೋಡ್ತಿದ್ದೀರಾ ಎಂದು ಕೇಳಿದೆ. ಅರುಣ್ ತಕ್ಷಣ ಉತ್ತರ ಕೊಡಲಿಲ್ಲ. ಅವರ ಮೌನವೇ ನನಗೆ ಸಾಕಾಯಿತು. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಎಲ್ಲರೂ ನನ್ನನ್ನು ಕಳ್ಳಿಯಂತೆ ನೋಡುತ್ತಿರುವ ಭಾವನೆ ನನ್ನನ್ನು ಕಾಡ್ತಿತ್ತು. ರಾತ್ರಿ ಸುಮಾರು 12 ಗಂಟೆ. ನನಗೆ ನೀರು ಕುಡಿಯಬೇಕು ಅನ್ನಿಸಿ ಅಡುಗೆ ಮನೆಗೆ ಹೋದೆ. ಆಗ ಹಾಲ್ನಲ್ಲಿ ಯಾರು ನಿಧಾನವಾಗಿ ಮಾತನಾಡುತ್ತಿರುವ ಶಬ್ದ ಕೇಳಿಸ್ತು. ನಾನು ಗೋಡೆಯ ಹಿಂದೆ ನಿಂತು ಕಿವಿಗೊಟ್ಟೆ. ಅದು ಕಾವ್ಯಾಳ ಧ್ವನಿಯಾಗಿತ್ತು. ಅವಳು ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡ್ತಾ, ಮೊದಲ ಹೆಜ್ಜೆ ಯಶಸ್ವಿಯಾಗಿದೆ. ಈಗ ಮನೆಯವರೆಲ್ಲ ಅವಳನ್ನು ಅವಮಾನಿಸ್ತಿದ್ದಾರೆ. ಇನ್ನೊಂದು ವಾರದಲ್ಲಿ ಅವಳೇ ಈ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಎಂದು ಹೇಳ್ತಿದ್ಲು. ಅದನ್ನು ಕೇಳಿ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅಂದರೆ ಈ ಎಲ್ಲವೂ ಕಾವ್ಯಾಳ ಯೋಜನೆಯೇ? ನಾನು ಇನ್ನಷ್ಟು ಕೇಳಲು ಮುಂದೆ ಹೆಜ್ಜೆ ಇಟ್ಟೆ. ಆದರೆ ನನ್ನ ಕಾಲಿಗೆ ಹೂವಿನ ಕುಂಡ ತಾಗಿ ಕೆಳಗೆ ಬಿದ್ದು ಒಡೆದು ಹೋಯಿತು. ಆ ಶಬ್ದ ಕೇಳಿ ಕಾವ್ಯ ತಕ್ಷಣ ಹಿಂದಿರುಗಿ ನೋಡಿದಳು. ನಮ್ಮಿಬ್ಬರ ಕಣ್ಣುಗಳು ಮುಖಾಮುಖಿಯಾದವು. ಅವಳ ಮುಖದಲ್ಲಿದ್ದ ನಗು ಕ್ಷಣಾರ್ಧದಲ್ಲಿ ಮಾಯವಾಯಿತು. ಹೂವಿನ ಕುಂಡ ಒಡೆದ ಶಬ್ದ ಕೇಳುತ್ತಿದ್ದಂತೆಯೇ ಕಾವ್ಯ ತನ್ನ ಮೊಬೈಲನ್ನು ತಕ್ಷಣವೇ ಆಫ್ ಮಾಡಿದ್ಲು. ಯಾರು ಅಲ್ಲಿ ಎಂದು ಜೋರಾಗಿ ಕೇಳಿದ್ಲು. ನಾನು ನಿಧಾನವಾಗಿ ಗೋಡೆಯ ಹಿಂದಿನಿಂದ ಹೊರಬಂದೆ.
ನನ್ನನ್ನು ನೋಡಿದ ಕೂಡಲೇ ಅವಳು ನಗುತ್ತಾ, ಅಯ್ಯೋ ಅತ್ತಿಗೆ, ನೀವೇನಾ? ಈ ಹೊತ್ತಿಗೆ ಇಲ್ಲಿ ಏನು ಮಾಡ್ತಿದ್ದೀರಾ ಎಂದು ಕೇಳಿದ್ಲು. ನಾನು ಅವಳ ಕಣ್ಣನ್ನೇ ನೋಡುತ್ತಾ, ನೀನು ಯಾರ ಜೊತೆ ಮಾತಾಡ್ತಿದ್ದೆ ಎಂದು ಕೇಳಿದೆ. ಕಾವ್ಯ ತಕ್ಷಣ ತಡವರಿಸಿ, ನನ್ನ ಫ್ರೆಂಡ್ ಜೊತೆ. ಅದರಲ್ಲಿ ಏನು ವಿಶೇಷ ಅಂತ ಕೇಳಿದ್ಲು. ನಾನು ನೇರವಾಗಿ, ನಾನು ಎಲ್ಲವನ್ನ ಕೇಳಿದ್ದೇನೆ. ನನ್ನನ್ನು ನೀನು ಈ ಮನೆಯಿಂದ ಹೊರಹಾಕುವ ಯೋಜನೆ ಮಾಡ್ತಿದ್ದೀಯ. ನನ್ನ ಮಾತು ಕೇಳಿದ ಕಾವ್ಯ ಜೋರಾಗಿ ನಕ್ಕಳು. ಅತ್ತಿಗೆ, ಮಧ್ಯರಾತ್ರಿಯಲ್ಲಿ ಕನಸು ಕಂಡು ಹೆದರಿ ಬಂದಿದ್ರಾ? ನಿಮ್ಮ ಮಾತನ್ನು ಯಾರು ನಂಬ್ತಾರೆ ಎಂದಳು. ಅಷ್ಟರಲ್ಲಿ ಅತ್ತೆ ಮತ್ತೆ ಅರುಣ್ ಕೂಡ ಎದ್ದು ಹಾಲ್ಗೆ ಬಂದರು. ಅತ್ತೆ ಕೇಳಿದ್ರು, ಏನಾಯಿತು? ರಾತ್ರಿ ಏನು ಗಲಾಟೆ ಮಾಡ್ತಿದ್ದೀರಾ? ನಾನು ನಡೆದದ್ದನ್ನೆಲ್ಲ ಹೇಳಿದೆ. ಆದರೆ ಕಾವ್ಯ ಅಳಲು ಆರಂಭಿಸಿದಳು. ಅಮ್ಮ, ನಾನು ನನ್ನ ಫ್ರೆಂಡ್ ಜೊತೆ ಮಾತನಾಡ್ತಿದ್ದೆ. ಅತ್ತಿಗೆ ನನಗೆ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅವಳ ಕಣ್ಣೀರು ನೋಡಿ ಅತ್ತೆ ತಕ್ಷಣ ಅವಳನ್ನು ಸಮಾಧಾನಪಡಿಸಿದರು. ಅರುಣ್ ಕೂಡ ನನ್ನ ಕಡೆ ನೋಡಿ, ಜ್ಯೋತಿ, ಯಾವುದೇ ಸಾಕ್ಷಿ ಇಲ್ಲದೆ ಹೀಗೆ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ನನ್ನ ಮನಸ್ಸು ಸಂಪೂರ್ಣ ಆಗ ಒಡೆದು ಹೋಯಿತು. ನನ್ನ ಮಾತನ್ನು ಯಾರೂ ನಂಬಲಿಲ್ಲ. ಮಾರನೇ ದಿನ ಬೆಳಗ್ಗೆ ನಾನು ರೂಮನ್ನು ಕ್ಲೀನ್ ಮಾಡ್ತಿದ್ದಾಗ ಹಾಸಿಗೆಯ ಕೆಳಗೆ ಒಂದು ಚಿಕ್ಕ ಪೆನ್ ಡ್ರೈವ್ ಸಿಕ್ತು. ಅದನ್ನು ನೋಡಿದ ತಕ್ಷಣ ನನಗೆ ಆಶ್ಚರ್ಯವಾಯಿತು. ಇದು ಯಾರದ್ದು ಎಂದು ಯೋಚಿಸ್ತಿದ್ದೆ. ಕಂಪ್ಯೂಟರ್ನಲ್ಲಿ ಅದನ್ನು ಅಳವಡಿಸಿ ನೋಡಿದಾಗ ಅದರೊಳಗೆ ಮನೆಯ CCTV ದೃಶ್ಯಗಳಿದ್ದವು. ಅವುಗಳಲ್ಲಿ ಒಂದು ವಿಡಿಯೋ ನೋಡಿ ನನ್ನ ಉಸಿರೇ ನಿಂತಂತಾಯಿತು. ಅದರಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಕಾವ್ಯ ನನ್ನ ರೂಮಿಗೆ ಬಂದು ಅತ್ತೆಯ ಚಿನ್ನದ ಸರವನ್ನು ನನ್ನ ಬ್ಯಾಗಿನೊಳಗೆ ಇಡುತ್ತಿರುವ ದೃಶ್ಯ. ನಾನು ಸಂತೋಷದಿಂದ ಅದನ್ನು ನೋಡಿ ಕಣ್ಣೀರು ಹಾಕಿದೆ. ಈಗೋ ನನ್ನ ನಿರಪರಾಧಿತನಕ್ಕೆ ಸಾಕ್ಷಿ ಸಿಕ್ಕಿದೆ. ಆದರೆ ಅಷ್ಟರಲ್ಲಿ ನನ್ನ ಹಿಂದೆ ಯಾರು ನಿಂತಿರುವ ನೆರಳು ಕಾಣಿಸಿತು. ನಾನು ನಿಧಾನವಾಗಿ ಹಿಂದೆ ತಿರುಗಿ ನೋಡಿದಾಗ ಅದು ಕಾವ್ಯ ಆಗಿದ್ದಳು. ಅವಳು ನನ್ನ ಕೈಯಲ್ಲಿದ್ದ ಪೆನ್ಡ್ರೈವನ್ನು ನೋಡುತ್ತಿದ್ದಳು. ಅವಳ ಮುಖದಲ್ಲಿದ್ದ ನಗು ಈಗ ಭಯಾನಕವಾಗಿ ಕಾಣುತ್ತಿತ್ತು. ಈ ಪೆನ್ಡ್ರೈವ್ ನನಗೆ ಕೊಡು, ಇಲ್ಲದಿದ್ದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ಎಂದು ಅವಳು ನನಗೆ ಎಚ್ಚರಿಸಿದಳು. ಕಾವ್ಯಳ ಮಾತು ಕೇಳಿ ನನ್ನ ಕೈಗಳು ನಡುಗಿದವು. ಆದರೆ ಈ ಬಾರಿ ನಾನು ಹೆದರಲಿಲ್ಲ. ಪೆನ್ಡ್ರೈವನ್ನು ಗಟ್ಟಿಯಾಗಿ ಹಿಡಿದು, ಇಲ್ಲ, ಇದು ನನ್ನ ನಿರಪರಾಧಿತನಕ್ಕೆ ಸಾಕ್ಷಿ. ಇದನ್ನು ನಾನು ಯಾರಿಗೂ ಕೊಡಲ್ಲ ಎಂದು ದೃಢವಾಗಿ ಹೇಳಿದೆ. ಕಾವ್ಯ ನನ್ನತ್ತ ನಿಧಾನವಾಗಿ ನಡೆಯುತ್ತಾ ಬಂದಳು. ಅವಳ ಮುಖದಲ್ಲಿ ಮೊದಲ ಬಾರಿಗೆ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ಜ್ಯೋತಿ, ನನ್ನ ಬಗ್ಗೆ ನಿನಗೆ ಏನೂ ಗೊತ್ತಿಲ್ಲ. ಈ ಪೆನ್ಡ್ರೈವ್ ಹೊರಗೆ ಹೋದರೆ ನಿನಗೆ ಮಾತ್ರವಲ್ಲ, ಈ ಮನೆಯವರಿಗೂ ದೊಡ್ಡ ಸಮಸ್ಯೆ ಬರುತ್ತೆ ಎಂದಳು. ನಾನು ಆಶ್ಚರ್ಯದಿಂದ ಕೇಳಿದೆ, ನೀನು ಏನು ಹೇಳ್ತಿದ್ದೀಯಾ ಅಂತ ಕೇಳಿದಾಗ ಅವಳು ಏನನ್ನೂ ಹೇಳದೆ ನನ್ನ ಕೈಯಿಂದ ಪೆನ್ಡ್ರೈವನ್ನು ಕಸಿದುಕೊಳ್ಳಲು ಪ್ರಯತ್ನಪಟ್ಲು. ನಮ್ಮಿಬ್ಬರ ನಡುವೆ ಎಳೆದಾಟ ಶುರುವಾಯಿತು. ಅಷ್ಟರಲ್ಲಿ ಬಾಗಿಲಿನ ಬಳಿ ಒಂದು ಧ್ವನಿ ಕೇಳಿಸ್ತು. ಏನು ನಡೀತಾ ಇದೆ ಇಲ್ಲಿ? ಅದು ಅರುಣ್ ಅವರ ಧ್ವನಿಯಾಗಿತ್ತು. ನಾವು ಇಬ್ಬರು ತಕ್ಷಣ ದೂರ ಸರಿದೆವು. ಕಾವ್ಯ ತಕ್ಷಣ ತನ್ನ ಮುಖಭಾವ ಬದಲಿಸಿಕೊಂಡು ಅಳಲು ಆರಂಭಿಸಿದಳು. ಅಣ್ಣ, ನಾನು ಅತ್ತಿಗೆಯ ಜೊತೆ ಮಾತನಾಡಲು ಬಂದಿದ್ದೆ. ಆದರೆ ಇವರು ನನ್ನ ಮೇಲೆಯೇ ಕೋಪಗೊಂಡಿದ್ದಾರೆ ಎಂದು ಸುಳ್ಳು ಹೇಳಿದ್ಲು. ನಾನು ತಕ್ಷಣ, ಅರುಣ್, ಅವಳು ಸುಳ್ಳು ಹೇಳ್ತಿದ್ದಾಳೆ, ಈ ಪೆನ್ಡ್ರೈವ್ನಲ್ಲಿ ಎಂದು ಹೇಳುವಷ್ಟರಲ್ಲಿ ಕಾವ್ಯ ನನ್ನ ಕೈಗೆ ಬಲವಾಗಿ ತಳ್ಳಿದಳು. ಪೆನ್ಡ್ರೈವ್ ನೆಲಕ್ಕೆ ಬಿದ್ದು ಹಾಸಿಗೆಯ ಕೆಳಗೆ ಉರುಳಿತು. ಅದೇ ಟೈಮ್ಗೆ ಮನೆಯಲ್ಲಿ ಕರೆಂಟ್ ಕೂಡ ಹೋಗಿಬಿಡ್ತು. ರೂಮೆಲ್ಲ ಕತ್ತಲೆಯಾಯಿತು. ನಾನು ಮೊಬೈಲ್ ಟಾರ್ಚ್ ಆನ್ ಮಾಡಲು ಯತ್ನಿಸಿದೆ. ಬೆಳಕು ಬಂದಾಗ ಹಾಸಿಗೆಯ ಕೆಳಗೆ ಇದ್ದ ಪೆನ್ಡ್ರೈವ್ ಕಾಣಿಸ್ಲಿಲ್ಲ. ನಾನು ಅದನ್ನು ನೋಡಿ ಬೆಚ್ಚಿಬಿದ್ದೆ. ಇಲ್ಲೇ ಇತ್ತಲ್ಲ, ಈಗಷ್ಟೇ ಎಲ್ಲಿಗೆ ಹೋಯಿತು? ಕಾವ್ಯ ತುಟಿಯಲ್ಲಿ ನಗು ಮೂಡಿಸಿಕೊಂಡು ನಿಧಾನವಾಗಿ ಹೇಳಿದಳು, ಈಗ ಯಾರ ಬಳಿ ಯಾವ ಸಾಕ್ಷಿಯೂ ಇಲ್ಲ ಅತ್ತಿಗೆ. ಅಷ್ಟರಲ್ಲಿ ಅರುಣ್ ನೆಲದಲ್ಲಿ ಒಂದು ಚಿಕ್ಕ ಕಾಗದವನ್ನು ಗಮನಿಸಿದರು. ಅದನ್ನು ಎತ್ತಿ ಓದುತ್ತಿದ್ದಂತೆ ಅವರ ಮುಖದ ಬಣ್ಣವೇ ಬದಲಾಯಿತು. ಅವರು ಆಶ್ಚರ್ಯದಿಂದ ನನ್ನತ್ತ ನೋಡಿದ್ರು. ಜ್ಯೋತಿ, ಇದು ನಿನ್ನ ಕೈಬರಹ ಅಲ್ಲವೇ? ನನಗೆ ಏನೂ ಅರ್ಥವಾಗಲಿಲ್ಲ. ಯಾವ ಕಾಗದ ಎಂದು ಕೇಳಿದೆ. ಅವರು ಕಾಗದವನ್ನು ನನ್ನ ಕೈಗೆ ಕೊಟ್ಟರು. ಅದರಲ್ಲಿ ಬರೆದಿತ್ತು, ಈ ಮನೆಯಿಂದ ನಾನು ಶೀಘ್ರದಲ್ಲೇ ಎಲ್ಲರನ್ನೂ ದೂರ ಮಾಡುತ್ತೇನೆ. ಅದರ ಕೆಳಗೆ ನನ್ನ ಸಹಿಯಂತೆಯೇ ಕಾಣುವ ಸಹಿ ಇತ್ತು. ಅದನ್ನು ನೋಡಿದ ತಕ್ಷಣ ನನ್ನ ಕಾಲಡಿ ನೆಲವೇ ಕುಸಿದಂತಾಯಿತು. ಆ ಪತ್ರವನ್ನು ನೋಡಿದ ಕ್ಷಣ ನನ್ನ ಕೈಗಳು ನಡುಗತೊಡಗಿದವು. ನಾನು ತಕ್ಷಣ ಹೇಳಿದೆ, ಅರುಣ್, ಇದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ. ಯಾರೋ ನನ್ನ ಸೈನನ್ನು ನಕಲಿ ಮಾಡಿದ್ದಾರೆ. ಅರುಣ್ ಪತ್ರವನ್ನು ಮತ್ತೊಮ್ಮೆ ಗಮನದಿಂದ ನೋಡಿದ್ರು. ಅವರು ಗೊಂದಲದಲ್ಲಿದ್ದರು. ಅಷ್ಟರಲ್ಲಿ ಕಾವ್ಯ ಮಾತು ಆರಂಭಿಸಿದ್ಲು. ಅಣ್ಣ, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಅತ್ತೆಗೆ ಈ ಮನೆಗೆ ಬಂದ ದಿನದಿಂದಲೇ ಏನೋ ವಿಚಿತ್ರ ನಡೆಯುತ್ತಿದೆ ಅಂದಾಗ ಅತ್ತೆಯೂ ಕೂಡ ಅಲ್ಲಿಗೆ ಬಂದರು. ಪತ್ರವನ್ನು ಓದಿದ ತಕ್ಷಣ ಅವರು ಕೋಪದಿಂದ, ಜ್ಯೋತಿ, ಇಷ್ಟು ದಿನ ನಿನ್ನನ್ನು ನನ್ನ ಮಗಳಂತೆ ನೋಡಿಕೊಂಡೆ, ಆದರೆ ನೀನು ನಮ್ಮ ಮನೆ ಹಾಳು ಮಾಡುವ ಯೋಚನೆ ಮಾಡಿದ್ದೀಯಾ ಎಂದು ಕೇಳಿದ್ರು. ನಾನು ಕಣ್ಣೀರಿನಿಂದ, ಅಮ್ಮ, ನನ್ನನ್ನು ನಂಬಿ, ನಾನು ಇಂತಹ ಪತ್ರ ಬರೆಯಲೇ ಇಲ್ಲ. ಆದರೆ ಯಾರೂ ನನ್ನ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ.
ಅಷ್ಟರಲ್ಲಿ ಮನೆಯ ಬಾಗಿಲಿನ ಬೆಲ್ ಮೊಳಗಿತು. ಅರುಣ್ ಬಾಗಿಲು ತೆಗೆದರು. ಹೊರಗೆ ಸುಮಾರು 60 ವರ್ಷದ ಒಬ್ಬ ವಯಸ್ಸಾದ ವ್ಯಕ್ತಿ ನಿಂತಿದ್ದರು. ಅವರ ಕೈಯಲ್ಲಿ ಒಂದು ಹಳೆಯ ಫೈಲ್ ಮತ್ತು ಕೆಲವು ಫೋಟೋಗಳಿದ್ದವು. ಅವರು ಒಳಗೆ ಬಂದು ಕಾವ್ಯಾಳನ್ನು ನೋಡುತ್ತಿದ್ದಂತೆ ಮುಖದ ಬಣ್ಣ ಬದಲಾಯಿತು. ನೀನು ಇಲ್ಲಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳಿದ್ರು. ಕಾವ್ಯ ಮುಖ ಆಗ ಬಿಳಿಚಿಕೊಂಡಿತು. ನೀವು ಇಲ್ಲಿ ಏಕೆ ಬಂದಿದ್ದೀರಿ ಎಂದು ಆತಂಕದಿಂದ ಕೇಳಿದಳು. ವೃದ್ಧರು ಗಂಭೀರವಾಗಿ ಹೇಳಿದರು, ಇಷ್ಟು ವರ್ಷಗಳಿಂದ ನೀನು ಮರೆಮಾಚಿದ ಸತ್ಯವನ್ನು ಹೇಳಲು ಬಂದಿದ್ದೇನೆ ಎಂದಾಗ ಮನೆಯವರೆಲ್ಲ ಬೆಚ್ಚಿಬಿದ್ದರು. ಅತ್ತೆ ಕೇಳಿದ್ರು, ಅಷ್ಟಕ್ಕೂ ನೀವು ಯಾರು ಎಂದು ಅತ್ತೆ ಕೇಳಿದಾಗ ಆ ವಯಸ್ಸಾದ ವ್ಯಕ್ತಿ ನಿಧಾನವಾಗಿ ಹೇಳಿದರು, ನನ್ನ ಹೆಸರು ಶೇಖರ್. ನಾನು ಕಾವ್ಯ ಕೆಲಸ ಮಾಡುತ್ತಿದ್ದ ಹಳೆಯ ಕಂಪನಿಯ ಮ್ಯಾನೇಜರ್. ಇದನ್ನು ಕೇಳಿದ ಕಾವ್ಯ ಗಾಬರಿಯಾಗಿ, ಸಾಕು, ಒಂದು ಮಾತು ಆಡಬೇಡ ಎಂದು ಜೋರಾಗಿ ಕೂಗಿದಳು. ಆದರೆ ಶೇಖರ್ ಅವರು ಫೈಲ್ ತೆರೆದು ಒಂದು ಫೋಟೋವನ್ನು ಅರುಣ್ ಅವರ ಕೈಗೆ ಕೊಟ್ಟರು. ಅರುಣ್ ಫೋಟೋ ನೋಡಿದ ತಕ್ಷಣ ಆಶ್ಚರ್ಯದಿಂದ ನಿಂತರು. ಅದು ಕಾವ್ಯ ಒಬ್ಬ ಯುವಕನೊಂದಿಗೆ ಮದುವೆಯಾಗಿ ಉಡುಪಿಯಲ್ಲಿ ನಿಂತಿರುವ ಫೋಟೋ. ಅರುಣ್ ನಡುಗುವ ಧ್ವನಿಯಲ್ಲಿ ಕೇಳಿದರು, ಕಾವ್ಯ, ಇದೇನಿದು? ನೀನು ಈಗಾಗಲೇ ಮದುವೆಯಾಗಿದ್ದೀಯಾ? ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಕಾವ್ಯ ಕಣ್ಣೀರು ಹಾಕುತ್ತಾ ಅಲ್ಲೇ ಕುಸಿದು ಕುಳಿತಳು. ಕಾವ್ಯ ನೆಲದ ಮೇಲೆ ಕುಸಿದು ಕುಳಿತಳು. ಅವಳ ಕಣ್ಣಲ್ಲಿ ಭಯ, ಪಶ್ಚಾತ್ತಾಪ ಮತ್ತು ದುಃಖ ಒಂದೇ ವೇಳೆಗೆ ಕಾಣಿಸುತ್ತಿತ್ತು. ಮನೆಯೊಳಗೆ ಸಂಪೂರ್ಣ ಮೌನ ಆವರಿಸಿತು. ಅರುಣ್ ನಡುಗುವ ಧ್ವನಿಯಲ್ಲಿ ಕೇಳಿದರು, ಕಾವ್ಯ, ಇದು ನಿಜಾನಾ? ನೀನು ಈಗಾಗಲೇ ಮದುವೆ ಆಗ್ಬಿಟ್ಟಿದ್ದೀಯಾ? ಕಾವ್ಯ ಆಗ ತಲೆ ತಗ್ಗಿಸಿದಳು. ಅವಳ ಕಣ್ಣೀರು ನೆಲಕ್ಕೆ ಸುರಿಯುತ್ತಿತ್ತು. ಅತ್ತೆ ಗಾಬರಿಯಿಂದ, ಮಗಳೇ, ಏನಾದರೂ ಮಾತಾಡು, ಈ ಫೋಟೋ ಏನು ಎಂದು ಕೇಳಿದ್ರು. ಕೊನೆಗೆ ಕಾವ್ಯ ನಿಧಾನವಾಗಿ ಹೇಳಿದ್ಲು, ಹೌದು ಅಮ್ಮ, ನಾನು 5 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದೆ. ಆ ಮಾತು ಕೇಳುತ್ತಿದ್ದಂತೆಯೇ ಅತ್ತೆ ಸೋಫಾದ ಮೇಲೆ ಕುಸಿದು ಕುಳಿತರು. ಏನು ಹೇಳ್ತಿದ್ದೀಯಾ? ನಮಗೆ ಯಾಕೆ ಹೇಳಲಿಲ್ಲ? ಕಾವ್ಯ ಕಣ್ಣೀರು ಒರೆಸಿಕೊಂಡು ಮತ್ತೆ ಹೇಳಿದಳು, ಅವರ ಹೆಸರು ಆದಿತ್ಯ. ನಾವು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ವಿ. ಇಬ್ಬರು ಒಬ್ರನ್ನೊಬ್ಬರು ತುಂಬ ಇಷ್ಟಪಟ್ಟಿದ್ವಿ. ಆದರೆ ಅವರು ಬಡವರಾಗಿದ್ದ ಕಾರಣ ನೀವು ಒಪ್ಕೊಳ್ಳೋದಿಲ್ಲ ಎಂಬ ಭಯ ನನಗೆ ಕಾಡ್ತಾ ಇತ್ತು. ಹಾಗಾಗಿ ನಾವು ಯಾರಿಗೂ ಹೇಳಲಿಲ್ಲ. ನಾವಿಬ್ಬರು ದೇವಸ್ಥಾನದಲ್ಲಿ ಮದುವೆಯಾದವು. ಮದುವೆಯಾದ 3 ತಿಂಗಳ ನಂತರ ಆದಿತ್ಯನಿಗೆ ಭೀಕರ ರಸ್ತೆ ಅಪಘಾತವಾಯಿತು. ಅವನು ಆ ಅಪಘಾತದಲ್ಲಿ ಬದುಕಲಿಲ್ಲ. ಆ ಮಾತು ಕೇಳುತ್ತಿದ್ದಂತೆ ಕಾವ್ಯ ಜೋರಾಗಿ ಅಳತೊಡಗಿದಳು. ಮನೆಯಲ್ಲಿದ್ದ ಎಲ್ಲರೂ ಮೌನವಾಗಿದ್ದರು. ಶೇಖರ್ ಅವರು ಹೇಳಿದರು, ಆದಿತ್ಯ ಸಾಯುವ ಮುನ್ನ ನನಗೆ ಒಂದು ಪತ್ರ ಕೊಟ್ಟಿದ್ದರು. ನನ್ನ ಮನೆಯವರಿಗೆ ಅಥವಾ ಕಾವ್ಯಾಳ ಮನೆಯವರಿಗೆ ಏನು ಹೇಳಬೇಡಿ ಎಂದು ಹೇಳಿದ್ದರು. ಆದ್ದರಿಂದ ಇಷ್ಟು ವರ್ಷ ನಾನು ಮೌನವಾಗಿದ್ದೆ. ಅರುಣ್ ಕಣ್ಣೀರು ತುಂಬಿಕೊಂಡು ತಂಗಿಯನ್ನು ನೋಡಿದರು. ಹಾಗಾದರೆ ಇಷ್ಟು ವರ್ಷ ನೀನು ಈ ದುಃಖವನ್ನು ಒಬ್ಬಳೇ ಸಹಿಸಿಕೊಂಡ? ಕಾವ್ಯ ತಲೆಯಾಡಿಸಿದಳು. ಹೌದು ಅಣ್ಣ, ಪ್ರತಿದಿನ ಆ ನೆನಪು ನನ್ನನ್ನು ಕಾಡ್ತಿತ್ತು. ಅದಕ್ಕೆ ನಾನು ಎಲ್ಲರ ಮೇಲೂ ಕೋಪ ತೋರಿಸ್ತಿದ್ದೆ. ನಾನು ಅವಳನ್ನು ನೋಡುತ್ತಿದ್ದೆ. ನನ್ನ ಮೇಲಿನ ಅವಳ ದ್ವೇಷಕ್ಕೆ ಕಾರಣ ಇದೇನಾ ಎಂದು ಯೋಚಿಸುತ್ತಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವವಾಯಿತು. ನಾನು ನಿಧಾನವಾಗಿ ಕೇಳಿದೆ, ಹಾಗಾದರೆ ನನ್ನ ಬ್ಯಾಗಿನಲ್ಲಿ ಚಿನ್ನದ ಸರ ಇಟ್ಟದ್ದು ಯಾರು? ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಕಾವ್ಯ ತಕ್ಷಣ ತಲೆ ಎತ್ತಿ ನನ್ನತ್ತ ನೋಡಿದಳು. ಅವಳ ಮುಖದಲ್ಲಿ ಮತ್ತೆ ಆತಂಕ ಕಾಣಿಸಿತು. ಶೇಖರ್ ಕೂಡ ಆಶ್ಚರ್ಯದಿಂದ ಕಾವ್ಯಾಳನ್ನು ನೋಡಿದ್ರು. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ಒಬ್ಬ ಅಪರಿಚಿತ ವ್ಯಕ್ತಿ ಧ್ವನಿ ಕೇಳಿಸಿತು. ಆ ಪ್ರಶ್ನೆಗೆ ಉತ್ತರ ನನ್ನ ಬಳಿ ಇದೆ ಎಂದನು. ಎಲ್ಲರೂ ಒಟ್ಟಿಗೆ ಬಾಗಿಲಿನ ಕಡೆ ತಿರುಗಿ ನೋಡಿದರು. ಬಾಗಿಲಿನ ಬಳಿ ಒಬ್ಬ ಅಪರಿಚಿತ ವ್ಯಕ್ತಿ ನಿಂತಿದ್ದ. ಅವನ ಕೈಯಲ್ಲಿ ಅದೇ ಕಾಣೆಯಾಗಿದ್ದ ಪೆನ್ ಡ್ರೈವ್ ಇತ್ತು. ಬಾಗಿಲಿನ ಬಳಿ ನಿಂತಿದ್ದ ಅಪರಿಚಿತ ವ್ಯಕ್ತಿಯ ಕೈಯಲ್ಲೇ ಅದೇ ಕಾಣೆಯಾಗಿದ್ದ ಪೆನ್ ಡ್ರೈವ್ ಇತ್ತು. ಅವನನ್ನು ನೋಡುತ್ತಿದ್ದಂತೆಯೇ ಕಾವ್ಯಾಳ ಮುಖ ಬಿಳಚಿಕೊಂಡಿತು. ಅವಳು ಹೆದರಿದ ಧ್ವನಿಯಲ್ಲಿ, ನೀನು ಇಲ್ಲಿ ಹೇಗೆ ಬಂದೆ ಎಂದು ಕೇಳಿದಳು. ಆ ವ್ಯಕ್ತಿ ಶಾಂತವಾಗಿ ಒಳಗೆ ಬಂದು ಹೇಳಿದ, ಇಷ್ಟು ದಿನ ಮೌನವಾಗಿದ್ದೆ, ಆದರೆ ಇನ್ನು ಸುಳ್ಳು ಮುಂದುವರಿಯಲು ನಾನು ಬಿಡುವುದಿಲ್ಲ. ಅದು ಸಾಧ್ಯವೂ ಇಲ್ಲ ಎಂದ. ಅರುಣ್ ಮುಂದೆ ಬಂದು ಕೇಳಿದರು, ನೀವು ಯಾರು? ಆಗ ಅವನು ಉತ್ತರಿಸಿದ, ನನ್ನ ಹೆಸರು ನಿಖಿಲ್. ನಾನು ಈ ಮನೆಯ ಹಳೆಯ CCTV ವ್ಯವಸ್ಥೆಯನ್ನು ಅಳವಡಿಸಿದ್ದ ತಂತ್ರಜ್ಞ. ನನಗೂ ಅದನ್ನು ಕೇಳಿ ಆಶ್ಚರ್ಯವಾಯಿತು. ಹಾಗಾದರೆ ಈ ಪೆನ್ ಡ್ರೈವ್ ನಿಮ್ಮ ಬಳಿ ಹೇಗೆ ಬಂತು? ನಿಖಿಲ್ ಆಳವಾಗಿ ಉಸಿರೆಳೆದು ಹೇಳಿದ, ಆ ದಿನ ಕರೆಂಟ್ ಹೋದಾಗ ಯಾರೋ ಈ ಪೆನ್ ಡ್ರೈವನ್ನು ಕಿಟಕಿಯಿಂದ ಹೊರಗೆ ಎಸೆದರು. ನಾನು ಹೊರಗೆ ಕೆಲಸಕ್ಕೆ ಬಂದಿದ್ದಾಗ ಅದು ನನ್ನ ಗಮನಕ್ಕೆ ಬಂತು. ಒಳಗೆ ಬಂದು ಕೊಡಬೇಕಂತ ಅಂದ್ಕೊಂಡೆ. ಆದರೆ ಅದಕ್ಕೂ ಮೊದಲು ಕೆಲವು ದೃಶ್ಯಗಳನ್ನು ನೋಡಿದೆ. ನಂತರ ಇದು ತುಂಬ ದೊಡ್ಡ ವಿಷಯ ಎಂದು ಅರ್ಥವಾಯಿತು. ಅವನು ಪೆನ್ ಡ್ರೈವನ್ನು ಅರುಣ್ ಅವರ ಕೈಗೆ ಕೊಟ್ಟ. ಅರುಣ್ ಕೂಡಲೇ ಅದನ್ನು ಲ್ಯಾಪ್ಟಾಪ್ಗೆ ಜೋಡಿಸಿದ್ರು. ವಿಡಿಯೋ ಆರಂಭವಾಯಿತು. ಎಲ್ಲರೂ ಉಸಿರು ಬಿಗಿಹಿಡಿದು ನೋಡ್ತಿದ್ರು. ಮೊದಲ ದೃಶ್ಯದಲ್ಲಿ ಕಾವ್ಯ
ನನ್ನ ಕೋಣೆಗೆ ಬಂದು ಅತ್ತೆಯ ಚಿನ್ನದ ಸರವನ್ನು ನನ್ನ ಬ್ಯಾಗಿನಲ್ಲಿ ಇಡುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅತ್ತೆ ಅದನ್ನು ನೋಡಿ ಬೆಚ್ಚಿಬಿದ್ದು ಕಾವ್ಯಾಳತ್ತ ನೋಡಿದರು. ಆದರೆ ವಿಡಿಯೋ ಅಲ್ಲೇ ಮುಗಿಯಲಿಲ್ಲ. ಮುಂದಿನ ದೃಶ್ಯದಲ್ಲಿ ಕಾವ್ಯ ತನ್ನ ಕೋಣೆಯಲ್ಲಿ ಕುಳಿತು ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಅವಳು ಹೇಳುತ್ತಿದ್ಲು, ಜ್ಯೋತಿಯನ್ನು ಎಲ್ಲರ ಕಣ್ಣಲ್ಲಿ ಕೆಟ್ಟವಳಾಗಿ ಮಾಡಬೇಕು, ಆಗ ಮಾತ್ರ ಅವಳು ಈ ಮನೆಯಿಂದ ಹೊರಗೆ ಹೋಗ್ತಾಳೆ. ಇದನ್ನು ಕೇಳಿದ ಅರುಣ್ ಅವರ ಕೋಪ ಮಿತಿ ಮೀರಿತು. ಅವರು ಕಾವ್ಯಾಳತ್ತ ತಿರುಗಿ, ಇದಕ್ಕೆ ಏನು ಉತ್ತರ ಕೊಡ್ತೀಯ ಕಾವ್ಯ ಎಂದು ಕೇಳಿದ್ರು. ಕಾವ್ಯ ಅಳುತ್ತಾ ತಲೆ ತಗ್ಗಿಸಿದಳು. ಕೆಲವು ಕ್ಷಣಗಳ ಮೌನದ ನಂತರ ಅವಳು ಹೇಳಿದ್ಲು, ಹೌದು, ಇದನ್ನೆಲ್ಲ ನಾನೇ ಮಾಡಿದ್ದೆ. ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆದರೆ ಅವಳು ಮುಂದಿನ ಮಾತು ಹೇಳುತ್ತಿದ್ದಂತೆಯೇ ಮನೆಯಲ್ಲಿದ್ದ ಎಲ್ಲರೂ ಮತ್ತೆ ಬೆಚ್ಚಿಬಿದ್ದರು. ಆದರೆ ಇದನ್ನೆಲ್ಲ ಮಾಡಲು ನನ್ನನ್ನು ಒಬ್ಬರು ಒತ್ತಾಯಿಸಿದ್ದರು ಎಂದಳು. ಆಗ ಅರುಣ್ ಆಶ್ಚರ್ಯದಿಂದ ಕೇಳಿದ್ರು, ಯಾರು ಅದು ಎಂದು. ಆಗ ಕಾವ್ಯ ನಡುಗುತ್ತಿರುವ ಕೈಯನ್ನು ಬಾಗಿಲಿನ ಕಡೆ ತೋರಿಸಿದಳು ಮತ್ತು ಹೇಳಿದಳು, ಈ ಮನೆಯಲ್ಲೇ ಇರುವ ಒಬ್ಬ ವ್ಯಕ್ತಿ ಎಂದು. ಎಲ್ಲರೂ ನಿಧಾನವಾಗಿ ಅವಳು ತೋರಿಸಿದ ದಿಕ್ಕಿನತ್ತ ನೋಡಿದರು. ಅಲ್ಲಿ ನಿಂತಿದ್ದವರು ಅವಳ ತಾಯಿ, ಅಂದರೆ ನನ್ನ ಅತ್ತೆ ಆಗಿದ್ದರು. ಎಲ್ಲರೂ ಅದನ್ನು ನೋಡಿ ಬೆಚ್ಚಿಬಿದ್ದರು. ಅರುಣ್ ನಂಬಲಾರದೆ ಕೇಳಿದರು, ಅಮ್ಮ, ಕಾವ್ಯ ಹೇಳುತ್ತಿರುವುದು ನಿಜಾನಾ? ಅತ್ತೆ ಕ್ಷಣಕಾಲ ಮೌನವಾಗಿದ್ದರು. ನಂತರ ನಿಧಾನವಾಗಿ ಕುರ್ಚಿಯಲ್ಲಿ ಕುಳಿತು ಕಣ್ಣೀರು ಒರೆಸಿಕೊಂಡರು. ಹೌದು, ಅವಳು ಹೇಳುತ್ತಿರುವುದು ಸತ್ಯ. ಆ ಮಾತು ಕೇಳುತ್ತಿದ್ದಂತೆಯೇ ನನಗೆ ಆಘಾತವಾಯಿತು. ಅಮ್ಮ, ನೀವು ಹೀಗೆ ಯಾಕೆ ಮಾಡ್ತಿದ್ದೀರಿ? ನಾನು ನಿಮಗೆ ಏನು ತಪ್ಪು ಮಾಡಿದ್ದೆ ಎಂದು ಕೇಳಿದೆ. ಅತ್ತೆ ಅಳುತ್ತಾ ಹೇಳಿದ್ರು, ಜ್ಯೋತಿ, ತಪ್ಪು ನಿನ್ನದಲ್ಲ, ತಪ್ಪು ನನ್ನ ಭಯದಲ್ಲಿತ್ತು. ಎಲ್ಲರೂ ಆಶ್ಚರ್ಯದಿಂದ ಅವರತ್ತ ನೋಡ್ತಿದ್ರು. ಅವರು ಮುಂದುವರೆಸಿದರು, ನಿನ್ನನ್ನು ಮನೆಗೆ ಕರೆತಂದ ನಂತರ ಅರುಣ್ ಸಂಪೂರ್ಣವಾಗಿ ನಿನ್ನ ಕಡೆ ಗಮನ ಕೊಡಲು ಶುರು ಮಾಡಿದ. ಕಾವ್ಯ ಈಗಾಗಲೇ ಒಂಟಿತನದಲ್ಲಿ ನರಳುತ್ತಿದ್ಲು. ಅವಳಿಗೆ ಅಣ್ಣನ ಪ್ರೀತಿ ಕೂಡ ಕಳೆದು ಹೋಗುತ್ತಿದೆ ಎಂಬ ಭಯ ಶುರುವಾಯಿತು. ಅವಳ ಮನಸ್ಥಿತಿ ಇನ್ನಷ್ಟು ಹಾಳಾಗಬಾರದೆಂದು ನಾನು ತಪ್ಪುದಾರಿ ಹಿಡಿದೆ. ಜ್ಯೋತಿಯನ್ನು ಸ್ವಲ್ಪ ದಿನ ಹೆದರಿಸಿದರೆ ಅವಳು ತನ್ನ ತವರು ಮನೆಗೆ ಹೋಗ್ತಾಳೆ ಎಂದುಕೊಂಡೆ. ಆದರೆ ವಿಷಯ ಇಷ್ಟೊಂದು ದೊಡ್ಡದಾಗುತ್ತದೆ ಎಂದು ನಾನು ಊಹಿಸಿರಲಿಲ್ಲ. ಆಗ ಕಾವ್ಯ ಜೋರಾಗಿ ಅಳುತ್ತಾ ಹೇಳಿದಳು, ಅಮ್ಮ, ನನ್ನನ್ನು ಯಾರಿಗೂ ಕೆಟ್ಟದಾಗಿ ಮಾಡಲು ಹೇಳಲಿಲ್ಲ. ಆದರೆ ನಾನು ನನ್ನ ಕೋಪದಲ್ಲಿ ಎಲ್ಲ ಮಿತಿಗಳನ್ನು ಮೀರಿಬಿಟ್ಟೆ. ಅತ್ತಿಗೆಯ ಬ್ಯಾಗ್ನಲ್ಲಿ ಸರ ಇಟ್ಟದ್ದು ನನ್ನ ದೊಡ್ಡ ತಪ್ಪು. ನಾನು ಮೌನವಾಗಿ ನಿಂತಿದ್ದೆ. ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅರುಣ್ ನಿಧಾನವಾಗಿ ನನ್ನ ಬಳಿ ಬಂದು ಹೇಳಿದ್ರು, ಜ್ಯೋತಿ, ನಾನು ನಿನ್ನನ್ನು ನಂಬಲಿಲ್ಲ. ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ಅವರು ಮೊದಲ ಬಾರಿಗೆ ನನ್ನ ಮುಂದೆ ತಲೆ ತಗ್ಗಿಸಿದರು. ನನ್ನ ಮನಸ್ಸು ಕರಗಿತು. ಅಷ್ಟರಲ್ಲಿ ಬಾಗಿಲಿನ ಬಳಿ ಮತ್ತೊಮ್ಮೆ ಬೆಲ್ ಆಯಿತು. ನಿಖಿಲ್ ಬಾಗಿಲು ತೆರೆದ. ಹೊರಗೆ ಒಬ್ಬ ಪೊಲೀಸ್ ಅಧಿಕಾರಿ ನಿಂತಿದ್ದ. ಅವರು ಒಳಗೆ ಬಂದು ಹೇಳಿದ್ರು, ಇಲ್ಲಿ ಕಾವ್ಯ ಅನ್ನೋರು ಯಾರು ಎಂದಾಗ ಮನೆಯಲ್ಲಿದ್ದ ಎಲ್ಲರೂ ಮತ್ತೆ ಗಾಬರಿಯಾದರು. ಪೊಲೀಸ್ ಅಧಿಕಾರಿಯ ಮುಂದಿನ ಮಾತು ಕೇಳಿ ಎಲ್ಲರ ಮುಖ ಬದಲಾಯಿತು. 5 ವರ್ಷಗಳ ಹಿಂದಿನ ಆದಿತ್ಯ ಅಪಘಾತದ ಪ್ರಕರಣದಲ್ಲಿ ಹೊಸ ಸಾಕ್ಷಿ ಸಿಕ್ಕಿದೆ ಮತ್ತು ಅದು ಅಪಘಾತವಲ್ಲ, ಉದ್ದೇಶಪೂರ್ವಕವಾಗಿ ನಡೆದ ಘಟನೆ ಎಂಬ ಅನುಮಾನ ಇದೆ ಎಂದಾಗ ಕಾವ್ಯ ಅಲ್ಲೇ ನಿಂತುಕೊಂಡೇ ನಡುಗತೊಡಗಿದಳು. ಪೊಲೀಸ್ ಅಧಿಕಾರಿಯ ಮಾತು ಕೇಳುತ್ತಿದ್ದಂತೆಯೇ ಕಾವ್ಯಗೆ ಕಾಲಿನ ಕೆಳಗೆ ನೆಲವೇ ಇಲ್ಲದಂತಾಯಿತು. ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದಳು, ಸರ್, ನೀವು ಏನು ಹೇಳ್ತಿದ್ದೀರಿ? ಆದಿತ್ಯನ ಅಪಘಾತವಲ್ಲವೇ? ಪೊಲೀಸ್ ಅಧಿಕಾರಿ ಶಾಂತವಾಗಿ ಹೇಳಿದರು, ಕೆಲವು ಹೊಸ ಸಾಕ್ಷಿಗಳು ಸಿಕ್ಕಿವೆ. ಪ್ರಕರಣವನ್ನು ಮರು ತನಿಖೆಗೆ ತೆಗೆದುಕೊಂಡಿದ್ದೇನೆ. ಅವರು ತಮ್ಮ ಫೈಲ್ ತೆರೆದು ಒಂದು ಫೋಟೋ ಹೊರತೆಗೆದರು. ಅದರಲ್ಲಿ ಆದಿತ್ಯನ ಕಾರಿನ ಬ್ರೇಕ್ ಫೈಲ್ ಕತ್ತರಿಸಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಎಲ್ಲರೂ ಅದನ್ನು ನೋಡಿ ಬೆಚ್ಚಿಬಿದ್ದರು. ಶೇಖರ್ ಅವರು ಆಶ್ಚರ್ಯದಿಂದ, ಅಂದರೆ ಯಾರೋ ಉದ್ದೇಶಪೂರ್ವಕವಾಗಿ ಕಾರನ್ನು ಹಾಳು ಮಾಡಿದ್ದಾರಾ ಎಂದು ಕೇಳಿದರು. ಪೊಲೀಸ್ ಅಧಿಕಾರಿ ತಲೆಯಾಡಿಸಿದರು, ಹೌದು, ಮತ್ತು ಆ ದಿನ ಕಾರಿನ ಬಳಿ ಕಾಣಿಸಿಕೊಂಡಿದ್ದ ಒಬ್ಬ ವ್ಯಕ್ತಿಯ CCTV ದೃಶ್ಯವೂ ಈಗ ಸಿಕ್ಕಿದೆ ಎಂದಾಗ ಕಾವ್ಯ ಕಣ್ಣೀರಿನಲ್ಲಿ ಮುಳುಗಿದಳು. 5 ವರ್ಷಗಳಿಂದ ನಾನು ನನ್ನ ಗಂಡನನ್ನು ವಿಧಿಯೇ ಕಿತ್ತುಕೊಂಡಿತ್ತು ಎಂದುಕೊಂಡಿದ್ದೆ. ಅರುಣ್ ತಂಗಿಯ ಕೈ ಹಿಡಿದು ಸಮಾಧಾನಪಡಿಸಿದರು. ಪೊಲೀಸ್ ಅಧಿಕಾರಿ ಮತ್ತೊಂದು ಫೋಟೋವನ್ನು ಮೇಜಿನ ಮೇಲೆ ಇಟ್ಟರು. ಈ ವ್ಯಕ್ತಿಯನ್ನು ಯಾರಾದರೂ ಗುರುತಿಸುತ್ತೀರಾ ಎಂದಾಗ ಎಲ್ಲರೂ ಫೋಟೋ ನೋಡಿದರು. ಯಾರಿಗೂ ಆ ವ್ಯಕ್ತಿ ಪರಿಚಯ ಇರಲಿಲ್ಲ. ಆದರೆ ನಾನು ಫೋಟೋವನ್ನು ನೋಡಿದ ತಕ್ಷಣ ಬೆಚ್ಚಿಬಿದ್ದೆ. ಈ ಮುಖವನ್ನು ನಾನು ಎಲ್ಲೋ ನೋಡಿದ್ದೇನೆ ಎಂದು ನಿಧಾನವಾಗಿ ಹೇಳಿದೆ. ಎಲ್ಲರ ದೃಷ್ಟಿಯು ನನ್ನ ಕಡೆ ತಿರುಗಿತು. ನಾನು ಸ್ವಲ್ಪ ಯೋಚಿಸಿ ಹೇಳಿದೆ, 2 ದಿನಗಳ ಹಿಂದೆ ನಮ್ಮ ಮನೆಯ ಹೊರಗೆ ಇದೇ ವ್ಯಕ್ತಿ ನಿಂತಿದ್ದ. ನಾನು ನೋಡುತ್ತಿದ್ದಂತೆಯೇ ಅವನು ಅಲ್ಲಿಂದ ಹೋಗಿಬಿಟ್ಟ ಎಂದೆ. ಪೊಲೀಸ್ ಅಧಿಕಾರಿ ತಕ್ಷಣ ಕೇಳಿದರು, ನೀವು ಖಚಿತಪಡಿಸಿಕೊಂಡು ಹೇಳುತ್ತಿದ್ದೀರಾ ಎಂದು. ಆಗ ನಾನು, ಹೌದು ಸರ್,
100ಕ್ಕೆ 100ರಷ್ಟು ಇದೇ ವ್ಯಕ್ತಿ ಅಲ್ಲಿ ಬಂದು ನಿಂತದ್ದು. ಅಷ್ಟರಲ್ಲಿ ನಿಖಿಲ್ ಗಾಬರಿಯಿಂದ ತನ್ನ ಮೊಬೈಲ್ ತೆಗೆದನು. ಸರ್, ನನ್ನ ಬಳಿ ಹೊರಗಿನ CCTV ಬ್ಯಾಕಪ್ ಇರಬಹುದು. ಆ ವ್ಯಕ್ತಿ ಅದರಲ್ಲಿ ಸಿಕ್ಕಿರಬಹುದು ಎಂದು ಅವನು ವಿಡಿಯೋವನ್ನು ಓಪನ್ ಮಾಡಿದನು. ವಿಡಿಯೋದಲ್ಲಿ ಆ ವ್ಯಕ್ತಿ ಮನೆಯ ಹೊರಗೆ ಅಲದಾಡುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಕೆಲವೇ ಕ್ಷಣಗಳ ನಂತರ ನಡೆದ ದೃಶ್ಯವನ್ನು ನೋಡಿ ಎಲ್ಲರೂ ಉಸಿರು ಬಿಗಿ ಹಿಡಿದರು. ಆ ವ್ಯಕ್ತಿ ತನ್ನ ಮೊಬೈಲ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಾ ಹೇಳುತ್ತಿದ್ದ, ನಾನು ಕೆಲಸ ಮುಗಿಸಿದ್ದೇನೆ, ಈಗ ಮುಂದಿನ ಹಂತ ಶುರು ಮಾಡಬಹುದು ಎಂದು. ಪೊಲೀಸ್ ಅಧಿಕಾರಿ ವಿಡಿಯೋವನ್ನು ತಕ್ಷಣ ನಿಲ್ಲಿಸಿದರು. ಅವರು ಗಂಭೀರವಾಗಿ ಹೇಳಿದರು, ಈ ಪ್ರಕರಣ ಕೇವಲ ಆದಿತ್ಯನ ಸಾವಿನ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ಮೇಲೂ ದೊಡ್ಡ ಸಂಚು ನಡೆಯುತ್ತಿದೆ. ಅದೇ ಕ್ಷಣದಲ್ಲಿ ಮನೆಯ ಎಲ್ಲ ಕರೆಂಟ್ಗಳು ಆರಿಹೋದವು. ಹೊರಗಿನಿಂದ ಯಾರೋ ಮನೆಯ ಮುಖ್ಯ ಬಾಗಿಲನ್ನು ಬಲವಾಗಿ ತಟ್ಟುವ ಶಬ್ದ ಕೇಳಿಸಿತು. ಮನೆಯ ಎಲ್ಲ ಲೈಟ್ಸ್ ಹಾರಿಹೋಗಿದ್ದವು. ಹೊರಗಿನಿಂದ ಬಾಗಿಲನ್ನು ಬಲವಾಗಿ ಬಡಿಯುವ ಶಬ್ದ ಕೇಳಿಸುತ್ತಲೇ ಇತ್ತು. ಎಲ್ಲರೂ ಭಯದಿಂದ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಪೊಲೀಸ್ ಅಧಿಕಾರಿ ತಮ್ಮ ಟಾರ್ಚ್ ಬೆಳಗಿಸಿ ನಿಧಾನವಾಗಿ ಬಾಗಿಲ ಕಡೆ ನಡೆದರು. ಯಾರೂ ಬಾಗಿಲಿನ ಹತ್ತಿರ ಬರಬೇಡಿ ಎಂದು ಎಚ್ಚರಿಸಿದರು. ಕೆಲವು ಕ್ಷಣಗಳ ನಂತರ ಬಾಗಿಲು ತೆಗೆದಾಗ ಹೊರಗೆ ಯಾರೂ ಇರಲಿಲ್ಲ. ಆದರೆ ಬಾಗಿಲಿನ ಮುಂದೆ ಒಂದು ಕಪ್ಪು ಬಣ್ಣದ ಚೀಲ ಇತ್ತು. ಅದನ್ನು ತೆರೆದಾಗ ಅದರೊಳಗೆ ಒಂದು ಹಳೆಯ ಡೈರಿ, ಒಂದು ಮೊಬೈಲ್ ಮತ್ತು ಒಂದು ಚೀಟಿ ಸಿಕ್ಕಿತ್ತು. ಚೀಟಿಯಲ್ಲಿ ಹೀಗೆ ಬರೆಯಲಾಗಿತ್ತು, ಸತ್ಯವನ್ನು ತಿಳಿಯಬೇಕಾದರೆ ಈ ಡೈರಿಯನ್ನು ಓದಿ. ಆದರೆ ಜಾಗ್ರತೆ, ನಿಮ್ಮ ಶತ್ರು ಹೊರಗಿಲ್ಲ, ಮನೆಯೊಳಗೆ ಇದ್ದಾನೆ ಎಂದು ಬರೆಯಲಾಗಿತ್ತು. ಮನೆಯೊಳಗೆ ಮತ್ತೆ ಮೌನ ಆವರಿಸಿತು. ಪೊಲೀಸ್ ಅಧಿಕಾರಿ ಡೈರಿಯನ್ನು ನನ್ನ ಕೈಗೆ ಕೊಟ್ಟು, ನೀವೇ ಇದನ್ನು ಓದಿ ಎಂದರು. ನಾನು ನಿಧಾನವಾಗಿ ಮೊದಲ ಪುಟ ತೆರೆದೆ. ಅದರ ಮೇಲೆ ಈ ರೀತಿ ಬರೆದಿತ್ತು, ಇದು ಆದಿತ್ಯನ ವೈಯಕ್ತಿಕ ಡೈರಿ. ಕಾವ್ಯ ಜೋರಾಗಿ ಅಳತೊಡಗಿದಳು. ನಾನು ಮುಂದಿನ ಪುಟ ಓದಲು ಆರಂಭಿಸಿದೆ. ಅದರಲ್ಲಿ ಆದಿತ್ಯ ಬರೆದಿದ್ದನು, ಕಾವ್ಯ ನನ್ನ ಜೀವನದ ದೊಡ್ಡ ಸಂತೋಷ. ಆದರೆ ಕಳೆದ ಕೆಲವು ದಿನಗಳಿಂದ ಯಾರೋ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಮತ್ತು ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವ ಭಯವಾಗುತ್ತಿದೆ. ನನಗೆ ಏನಾದರೂ ಆದರೆ ಅದು ಅಪಘಾತವಾಗಿರುವುದಿಲ್ಲ. ಇದನ್ನು ಓದಿದ ತಕ್ಷಣ ಎಲ್ಲರೂ ಬೆಚ್ಚಿಬಿದ್ದರು. ನಾನು ಮುಂದಿನ ಪುಟ ತಿರುಗಿಸಿದೆ. ಅಲ್ಲಿ ಒಂದು ಹೆಸರು ಮಾತ್ರ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ವಿಕ್ರಮ್. ಅದರ ಕೆಳಗೆ ಆದಿತ್ಯ ಬರೆದಿದ್ದನು, ನನಗೆ ಏನಾದರೂ ಆದರೆ ಮೊದಲು ವಿಕ್ರಮ್ನನ್ನೇ ಹುಡುಕಿ. ಪೊಲೀಸ್ ಅಧಿಕಾರಿ ತಕ್ಷಣ ಹೇಳಿದ್ರು, ವಿಕ್ರಮ್, ಇದೇ ನಾವು ಹುಡುಕುತ್ತಿರುವ ವ್ಯಕ್ತಿಯ ಹೆಸರು. ಅಷ್ಟರಲ್ಲಿ ಡೈರಿಯೊಳಗಿಂದ ಒಂದು ಫೋಟೋ ಕೆಳಗೆ ಬಿತ್ತು. ಅದನ್ನು ಎತ್ತಿಕೊಂಡು ನೋಡಿದಾಗ ನನ್ನ ಕೈಯಿಂದ ಫೋಟೋ ಜಾರಿ ಬಿತ್ತು. ಅದರಲ್ಲಿ ವಿಕ್ರಮ್ ಮತ್ತು ಅರುಣ್ ಇಬ್ಬರು ಒಟ್ಟಿಗೆ ನಿಂತಿದ್ದರು. ನಾನು ನಡುಗುತ್ತಾ ಅರುಣ್ ಕಡೆ ನೋಡಿದೆ. ಅರುಣ್, ನಿಮಗೆ ಇವರು ಗೊತ್ತಾ ಎಂದಾಗ ಅರುಣ್ ಮುಖ ಸಪ್ಪೆಯಾಯಿತು. ಅವರು ನಿಧಾನವಾಗಿ ಹೇಳಿದರು, ಹೌದು, ವಿಕ್ರಮ್ ನನ್ನ ಕಾಲೇಜಿನ ಸ್ನೇಹಿತ. ಆ ಉತ್ತರ ಕೇಳುತ್ತಿದ್ದಂತೆಯೇ ಮನೆಯಲ್ಲಿದ್ದ ಎಲ್ಲರ ಅನುಮಾನ ಈಗ ಅರುಣ್ ಮೇಲೆಯೇ ತಿರುಗಿತು. ಅರುಣ್ ಬಾಯಿಂದ ವಿಕ್ರಮ್ ನನ್ನ ಕಾಲೇಜಿನ ಸ್ನೇಹಿತ ಎಂಬ ಮಾತು ಹೊರಬಂದ ತಕ್ಷಣ ಮನೆಯಲ್ಲಿದ್ದ ಎಲ್ಲರೂ ಬೆಚ್ಚಿಬಿದ್ದರು. ಕಾವ್ಯ ಕಣ್ಣೀರನ್ನು ಒರೆಸಿಕೊಂಡು ಎದ್ದು ನಿಂತಳು. ಅಣ್ಣ, ನೀನು ಇದುವರೆಗೂ ಈ ವಿಷಯವನ್ನು ನನಗೆ ಯಾಕೆ ಹೇಳಲಿಲ್ಲ ಎಂದು ಕೇಳಿದ್ಲು. ಅರುಣ್ ದೀರ್ಘ ನಿಟ್ಟುಸಿರು ಬಿಟ್ಟರು. ಯಾಕೆಂದರೆ ವಿಕ್ರಮ್ ಜೊತೆಗಿನ ಸಂಬಂಧವನ್ನು ನಾನು ಹಲವು ವರ್ಷಗಳ ಹಿಂದೆಯೇ ಮುಗಿಸಿದ್ದೆ ಎಂದಾಗ ಪೊಲೀಸ್ ಅಧಿಕಾರಿ ತಕ್ಷಣ ಕೇಳಿದ್ರು, ಏನಾಯಿತು, ಎಲ್ಲವನ್ನ ವಿವರವಾಗಿ ಹೇಳಿ ಎಂದಾಗ ಅರುಣ್ ಹೇಳಿದ್ರು, ಕಾಲೇಜಿನಲ್ಲಿ ನಾವು ತುಂಬ ಆತ್ಮೀಯ ಸ್ನೇಹಿತರು. ಆದರೆ ವಿಕ್ರಮ್ಗೆ ಹಣದ ಮೇಲೆ ವಿಪರೀತ ಆಸೆ ಇತ್ತು. ಸುಲಭವಾಗಿ ಶ್ರೀಮಂತನಾಗಬೇಕು ಎಂಬ ಹಂಬಲದಿಂದ ಹಲವು ಅಕ್ರಮ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದ. ನಾನು ಅವನನ್ನು ಸಾಕಷ್ಟು ಬಾರಿ ಎಚ್ಚರಿಸಿದ್ದೆ. ಕೊನೆಗೆ ಒಂದು ದೊಡ್ಡ ವಂಚನೆ ಪ್ರಕರಣದಲ್ಲಿ ಅವನ ಹೆಸರು ಕೇಳಿ ಬಂದಾಗ ನಾನು ಅವನ ಜೊತೆಗಿನ ಸ್ನೇಹವನ್ನೇ ಮುರಿದು ಬಿಟ್ಟೆ. ಆ ನಂತರ ಅವನನ್ನು ನಾನು ನೋಡಲೇ ಇಲ್ಲ. ಪೊಲೀಸ್ ಅಧಿಕಾರಿ ಗಂಭೀರವಾಗಿ ಹೇಳಿದ್ರು, ಅಂದರೆ ಅವನು ನಿಮ್ಮ ಕುಟುಂಬದ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾನೆ ಎಂದಾಗ ಅರುಣ್ ತಲೆಯಾಡಿಸಿದರು. ಅಷ್ಟರಲ್ಲಿ ನಿಖಿಲ್ಗೆ ಏನೋ ನೆನಪಾಯಿತು. ಸರ್, 2 ತಿಂಗಳ ಹಿಂದೆ ಮನೆಯ CCTV ವಯರ್ಗಳು ಯಾರೋ ಉದ್ದೇಶಪೂರ್ವಕವಾಗಿ ಕತ್ತರಿಸಿದ್ದರು. ಆಗ ಹೊರಗೆ ಒಬ್ಬ ವ್ಯಕ್ತಿ ಕಾಣಿಸಿಕೊಂಡಿದ್ದ. ಈಗ ನೆನಪಾಗುತ್ತಿದೆ, ಅವನೇ ವಿಕ್ರಮ್. ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಇದೀಗ ವಿಷಯ ಇನ್ನಷ್ಟು ಗಂಭೀರವಾಗಿತ್ತು. ನಾನು ನಿಧಾನವಾಗಿ ಕೇಳಿದೆ, ಆದರೆ ಅವನು ನಮ್ಮ ಕುಟುಂಬವನ್ನು ಯಾಕೆ ಗುರಿಯಾಗಿಸಿಕೊಂಡ ಎಂದಾಗ ಅದೇ ಪ್ರಶ್ನೆಗೆ ಉತ್ತರವನ್ನು ಪೊಲೀಸ್ ಅಧಿಕಾರಿ ನೀಡಿದರು. ಬಹುಶಃ ಇದು ಪ್ರತೀಕಾರ. ಅರುಣ್ ಅವನ ವಿರುದ್ಧ ಸಾಕ್ಷಿ ನೀಡಿದ್ದಿರಬಹುದು. ಆದ್ದರಿಂದ ಅವನು ನಿಮ್ಮ ಕುಟುಂಬವನ್ನು ಒಡೆದು ಹಾಕಲು ಪ್ರಯತ್ನಿಸುತ್ತಿದ್ದಾನೆ. ಅಷ್ಟರಲ್ಲಿ ಕಾವ್ಯಗೆ ಏನೋ ನೆನಪಾಯಿತು. ಅವಳು ಗಾಬರಿಯಿಂದ ತನ್ನ ಕೋಣೆಯ ಕಡೆ ಓಡಿದಳು. ಸ್ವಲ್ಪ ಹೊತ್ತಿನ ನಂತರ ಒಂದು ಹಳೆಯ ಪತ್ರವನ್ನು ಹಿಡಿದು ಮರಳಿ ಬಂದಳು.
ಇದನ್ನು ಆದಿತ್ಯ ಸಾಯುವ 1 ವಾರ ಮೊದಲು ನನಗೆ ಕೊಟ್ಟಿದ್ದರು. ಆಗ ಇದಕ್ಕೆ ಅಷ್ಟೊಂದು ಮಹತ್ವ ನಾನು ಕೊಡಲಿಲ್ಲ. ಆದರೆ ಈಗ ನೋಡಿದರೆ ಅವಳು ಪತ್ರವನ್ನು ತೆಗೆದಳು. ಅದರೊಳಗೆ ಒಂದು ಚಿಕ್ಕ ಮೆಮೊರಿ ಕಾರ್ಡ್ ಇತ್ತು. ಪೊಲೀಸ್ ಅಧಿಕಾರಿ ಅದನ್ನು ಲ್ಯಾಪ್ಟಾಪ್ನಲ್ಲಿ ತೆರೆದರು. ವಿಡಿಯೋ ಶುರುವಾಯಿತು. ಅದರಲ್ಲಿ ಆದಿತ್ಯ ಕ್ಯಾಮರಾ ಮುಂದೆ ಕುಳಿತು ಹೇಳುತ್ತಿದ್ದರು, ಈ ವಿಡಿಯೋ ನೋಡುತ್ತಿದ್ದರೆ ನಾನು ಬದುಕಿಲ್ಲ ಎಂದರ್ಥ. ನನ್ನ ಸಾವಿಗೆ ಕಾರಣ ವಿಕ್ರಮ್ ಮಾತ್ರ ಅಲ್ಲ, ಅವನಿಗೆ ಸಹಾಯ ಮಾಡುತ್ತಿರುವ ವ್ಯಕ್ತಿ ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರದವನು ಎನ್ನುವಾಗಲೇ ವಿಡಿಯೋ ಅಷ್ಟರಲ್ಲಿ ಏಕಾಏಕಿ ನಿಂತು ಹೋಯಿತು. ಕೊನೆಯ ಹೆಸರು ಕೇಳುವ ಮುನ್ನವೇ ಫೈಲ್ ಹಾಳಾಗಿತ್ತು. ಪೊಲೀಸ್ ಅಧಿಕಾರಿ ಗಂಭೀರವಾಗಿ ಹೇಳಿದರು, ಇದರ ಉಳಿದ ಭಾಗವನ್ನು ಮರುಪಡೆಯಲು ಪ್ರಯತ್ನಿಸಬೇಕು. ಆ ಒಂದು ಹೆಸರು ಸಿಕ್ಕರೆ ಇಡೀ ಸಂಚಿನ ಸತ್ಯ ಹೊರಬೀಳುತ್ತದೆ. ಮನೆಯಲ್ಲಿದ್ದ ಎಲ್ಲರೂ ಮತ್ತೆ ಆತಂಕದಲ್ಲಿ ಮುಳುಗಿದರು. ಆದಿತ್ಯನ ವಿಡಿಯೋ ಅರ್ಧದಲ್ಲೇ ನಿಂತು ಹೋದ ಕಾರಣ ಎಲ್ಲರ ಮನಸ್ಸಲ್ಲೂ ಒಂದೇ ಪ್ರಶ್ನೆ ಕಾಡುತ್ತಿತ್ತು. ವಿಕ್ರಮ್ಗೆ ಸಹಾಯ ಮಾಡುತ್ತಿದ್ದ ಆ ವ್ಯಕ್ತಿ ಯಾರು? ಪೊಲೀಸ್ ಅಧಿಕಾರಿ ಮೆಮೊರಿ ಕಾರ್ಡನ್ನು ತಮ್ಮ ತಾಂತ್ರಿಕ ತಂಡಕ್ಕೆ ಕಳುಹಿಸಿದರು. ಇದರಲ್ಲಿರುವ ಅಳಿಸಲಾದ ಭಾಗವನ್ನು ಮರುಪಡೆಯಲು ನಾವು ಪ್ರಯತ್ನಿಸುತ್ತೇವೆ. ಅದುವರೆಗೆ ಯಾರೂ ಮನೆ ಬಿಟ್ಟು ಎಲ್ಲಿಗೂ ಹೋಗಬಾರದು ಎಂದು ಹೇಳಿದರು. ಆ ರಾತ್ರಿ ಮನೆಯ ವಾತಾವರಣ ತುಂಬ ಭಾರವಾಗಿತ್ತು. ಯಾರಿಗೂ ನಿದ್ರೆ ಬರಲಿಲ್ಲ. ನಾನು ನೀರು ಕುಡಿಯಲು ಅಡುಗೆ ಮನೆಗೆ ಹೋದಾಗ ಕಿಟಕಿಯ ಹೊರಗೆ ಯಾರೋ ನಿಂತಿರುವ ನೆರಳು ಕಾಣಿಸಿತು. ನಾನು ಹತ್ತಿರ ಹೋಗಿ ನೋಡಿದಾಗ ಆ ವ್ಯಕ್ತಿ ಗೋಡೆಯನ್ನು ಹಾರಿ ಓಡಿ ಹೋದ. ನಾನು ಜೋರಾಗಿ ಕೂಗಿದೆ, ಅರುಣ್, ಹೊರಗೆ ಯಾರೋ ಇದ್ದಾರೆ. ಅರುಣ್ ಮತ್ತು ಪೊಲೀಸ್ ಅಧಿಕಾರಿ ತಕ್ಷಣ ಹೊರಗೆ ಓಡಿದ್ರು. ಆ ವ್ಯಕ್ತಿ ಕಾಣಿಸ್ಲಿಲ್ಲ. ಆದರೆ ತೋಟದಲ್ಲಿ ಒಂದು ಮೊಬೈಲ್ ಫೋನ್ ಬಿದ್ದಿತ್ತು. ಪೊಲೀಸ್ ಅಧಿಕಾರಿ ಅದನ್ನು ತೆಗೆದು ಆನ್ ಮಾಡಿದ್ರು. ಮೊಬೈಲ್ಗೆ ಪಾಸ್ವರ್ಡ್ ಇರಲಿಲ್ಲ. ಅದರ ಗ್ಯಾಲರಿಯಲ್ಲಿ ಹಲವು ಫೋಟೋಗಳಿದ್ದವು. ಅವುಗಳನ್ನು ನೋಡಿದ ಕ್ಷಣ ಎಲ್ಲರೂ ಬೆಚ್ಚಿಬಿದ್ದರು. ಅದರಲ್ಲಿದ್ದ ಫೋಟೋಗಳಲ್ಲಿ ನಮ್ಮ ಮನೆಯ ಪ್ರತಿಯೊಬ್ಬ ಸದಸ್ಯರ ಚಿತ್ರಗಳಿದ್ದವು. ನನ್ನದು, ಅರುಣ್ದು, ಕಾವ್ಯದು, ಅತ್ತೆಯದು. ಇನ್ನೂ ಆಶ್ಚರ್ಯದ ಸಂಗತಿ ಎಂದರೆ ಪ್ರತಿಯೊಂದು ಫೋಟೋದ ಕೆಳಗೆ ದಿನಾಂಕ ಮತ್ತು ಸಮಯ ಬರೆಯಲಾಗಿತ್ತು. ಅಂದರೆ ಯಾರೋ ಹಲವು ತಿಂಗಳುಗಳಿಂದ ನಮ್ಮ ಮನೆಯವರನ್ನೆಲ್ಲ ರಹಸ್ಯವಾಗಿ ಹಿಂಬಾಲಿಸುತ್ತಿದ್ದರು. ಕೊನೆಯ ಫೋಟೋ ತೆರೆದಾಗ ನಾನು ಗಾಬರಿಯಿಂದ ಹಿಂದೆ ಸರಿದೆ. ಅದು ನನ್ನ ಅಪ್ಪನ ಫೋಟೋ. ಅದರ ಕೆಳಗೆ ಒಂದು ಸಾಲು ಬರೆಯಲಾಗಿತ್ತು, ಮುಂದಿನ ಗುರಿ ಎಂದು. ನಾನು ನಡುಗುತ್ತಾ ಹೇಳಿದೆ. ಅದೇ ಕ್ಷಣದಲ್ಲಿ ನನ್ನ ಮೊಬೈಲ್ಗೆ ಅಪ್ಪನಿಂದ ಫೋನ್ ಬಂತು. ನಾನು ತಕ್ಷಣ ಕಾಲ್ ಪಿಕ್ ಮಾಡಿದೆ. ಆದರೆ ಅಪ್ಪನ ಧ್ವನಿಯ ಬದಲು ಇನ್ನೊಬ್ಬ ವ್ಯಕ್ತಿಯ ನಗು ಕೇಳಿಸಿತು. ಆ ನಗುವಿನ ನಂತರ ಒಂದು ಧ್ವನಿ ಕೇಳಿಸಿತು, ನೀವು ಸತ್ಯದ ತುಂಬ ಹತ್ತಿರ ಬಂದಿದ್ದೀರಿ. ಈಗ ನಿಮ್ಮ ಅಪ್ಪ ನನ್ನ ಬಳಿ ಇದ್ದಾರೆ. ಕರೆ ತಕ್ಷಣವೇ ಕಟ್ಟಾಯಿತು. ನನ್ನ ಕೈಯಿಂದ ಮೊಬೈಲ್ ಜಾರಿ ನೆಲಕ್ಕೆ ಬಿತ್ತು. ಕಣ್ಣೀರಿನಿಂದ ನಾನು ಒಂದೇ ಮಾತು ಹೇಳಿದೆ, ಅಪ್ಪನನ್ನು ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ, ಅಪ್ಪನನ್ನು ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ಎಂದು ನಾನು ಅಳುತ್ತಾ ಹೇಳುತ್ತಿದ್ದಂತೆ ಮನೆಯಲ್ಲಿದ್ದವರೆಲ್ಲ ಗಾಬರಿಯಾದರು. ಅರುಣ್ ತಕ್ಷಣ ನನ್ನ ಭುಜದ ಮೇಲೆ ಕೈಯಿಟ್ಟು, ಜ್ಯೋತಿ, ಹೆದರುಕೊಳ್ಬೇಡ, ನಾವು ನಿಮ್ಮ ಅಪ್ಪನನ್ನು ಏನಾದರೂ ಮಾಡಿ ಹುಡುಕೋಣ ಎಂದರು. ಪೊಲೀಸ್ ಅಧಿಕಾರಿ ಕೂಡಲೇ ಆ ಸಂಖ್ಯೆಯನ್ನು ಟ್ರೇಸ್ ಮಾಡಲು ಸೂಚನೆ ನೀಡಿದರು. ಕೆಲವು ನಿಮಿಷಗಳ ನಂತರ ಮಾಹಿತಿ ಬಂತು. ಕರೆ ಸಿಟಿಯಿಂದ ಹೊರವಲಯದಲ್ಲಿರುವ ಹಳೆಯ ಗೋದಾಮಿನ ಬಳಿ ಬಂದಿತ್ತು ಎಂದು ಅಧಿಕಾರಿಗಳು ಹೇಳಿದರು. ಯಾರೂ ಸಮಯ ವ್ಯರ್ಥ ಮಾಡಲಿಲ್ಲ. ನಾನು, ಅರುಣ್ ಇಬ್ಬರು ಪೊಲೀಸರು ಮತ್ತು ನಿಖಿಲ್ ಗೋದಾಮಿನ ಕಡೆ ಹೊರಟೆವು. ರಾತ್ರಿ ಸುಮಾರು 11 ಗಂಟೆ. ಗೋದಾಮಿನ ಸುತ್ತಲೂ ಕತ್ತಲೆ ಆವರಿಸಿತ್ತು. ಒಳಗಿನಿಂದ ಯಾರೋ ಮಾತನಾಡುತ್ತಿರುವ ಧ್ವನಿ ಕೇಳಿಸುತ್ತಿತ್ತು. ಪೊಲೀಸರು ಸೈಲೆಂಟ್ ಆಗಿ ಒಳಗೆ ಪ್ರವೇಶಿಸಿದರು. ಒಂದು ಮೂಲೆಯಲ್ಲಿ ನನ್ನ ಅಪ್ಪನನ್ನ ಕುರ್ಚಿಗೆ ಕಟ್ಟಿ ಹಾಕಲಾಗಿತ್ತು. ಅಪ್ಪ ಎಂದು ನಾನು ಓಡಲು ಪ್ರಯತ್ನಿಸಿದೆ. ಅಷ್ಟರಲ್ಲಿ ಮತ್ತೆ ಒಂದು ಧ್ವನಿ ಕೇಳಿಸಿತು. ಒಂದು ಹೆಜ್ಜೆ ಮುಂದೆ ಬಂದರೆ ಇವರನ್ನು ಜೀವಂತವಾಗಿ ನೋಡಲು ಸಾಧ್ಯವಿಲ್ಲ ಎಂದು. ಕತ್ತಲೆಯಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದ. ಅವನೇ ವಿಕ್ರಮ್. ಅವನು ನಗುತ್ತಾ ಹೇಳಿದ, ಕೊನೆಗೂ ಎಲ್ಲರೂ ಒಂದೇ ಜಾಗದಲ್ಲಿ ಸೇರಿದ್ದೀರಿ. ಅರುಣ್ ಕೋಪದಿಂದ, ವಿಕ್ರಮ್, ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀಯಾ ಎಂದು ಕೇಳಿದ್ರು. ವಿಕ್ರಮ್ ಆಗ ನಕ್ಕ. ಯಾಕಂದರೆ ನನ್ನ ಜೀವನ ಹಾಳಾಗಲು ಕಾರಣ ನೀನೇ ಅರುಣ್. ಕಾಲೇಜಿನಲ್ಲಿ ನನ್ನ ವಿರುದ್ಧ ಸಾಕ್ಷಿ ಕೊಟ್ಟೆ. ಜೈಲಿಗೆ ಹೋಗಿದ್ದು ನಾನು. ನನ್ನ ಕುಟುಂಬ ನನ್ನನ್ನು ತಿರಸ್ಕರಿಸಿತು. ಈಗ ನಿನ್ನ ಕುಟುಂಬದ ಸರದಿ. ಅಷ್ಟರಲ್ಲಿ ನನ್ನ ಅಪ್ಪ ಮಾತಾಡಿದರು. ಜ್ಯೋತಿ, ಅವನ ಮಾತನ್ನು ನಂಬೇಡ. ಅವನ ಹಿಂದೆ ಇನ್ನೊಬ್ಬ ಇದ್ದಾನೆ. ಅಪ್ಪನ ಮಾತು ಮುಗಿಯುವಷ್ಟರಲ್ಲಿ ವಿಕ್ರಮ್ ಅವರನ್ನು ತಳ್ಳಿಬಿಟ್ಟ. ಆ ಕ್ಷಣವೇ ಗೋದಾಮಿನ ಹಿಂಬದಿಯ ಬಾಗಿಲು ತೆರೆದು ಮತ್ತೊಬ್ಬ ವ್ಯಕ್ತಿ ಒಳಗೆ ಬಂದ. ಅವನ ಮುಖ ಕಂಡು ಎಲ್ಲರೂ ಬೆಚ್ಚಿಬಿದ್ದರು. ಆದಿತ್ಯ. ಆ ವ್ಯಕ್ತಿ ಆದಿತ್ಯ ಆಗಿದ್ದ. ಕಾವ್ಯ ನಡುಗುತ್ತಾ ಕೂಗಿದಳು, ಆದಿತ್ಯ, ನೀನು ಬದುಕಿದ್ದೀಯಾ ಎಂದು. ಆ ವ್ಯಕ್ತಿ ನಿಧಾನವಾಗಿ ನಕ್ಕ. ಹೌದು ಕಾವ್ಯ, ನಾನು ಬದುಕಿದ್ದೇನೆ. ಆದರೆ ನಾನು ಹಳೆಯ ಆದಿತ್ಯ ಅಲ್ಲ. ಆದಿತ್ಯ ಎಂದು ಕಾವ್ಯ ಕಣ್ಣೀರಿನಿಂದ ಕೂಗಿದಳು. ಮನೆಯವರೆಲ್ಲ ನಂಬಲಾರದಂತೆ ಅವನತ್ತ ನೋಡುತ್ತಿದ್ದರು. ಆದರೆ ಪೊಲೀಸ್ ಅಧಿಕಾರಿ ಆದಿತ್ಯನನ್ನ ಗಮನದಿಂದ ನೋಡಿ ಏಕಾಏಕಿ ಹೇಳಿದರು,
1 ನಿಮಿಷ, ಇವನು ಆದಿತ್ಯ ಅಲ್ಲ. ಎಲ್ಲರೂ ಆಶ್ಚರ್ಯದಿಂದ ಅವರತ್ತ ನೋಡಿದರು. ಅಧಿಕಾರಿ ಮುಂದೆ ಹೋಗಿ ಆ ವ್ಯಕ್ತಿಯ ಮುಖವನ್ನು ಹತ್ತಿರದಿಂದ ನೋಡಿದರು. ನಂತರ ಅವನ ತಲೆಯ ಮೇಲಿದ್ದ ಕೃತಕ ಕೂದಲನ್ನು, ಅಂದರೆ ವಿಗ್ಗನ್ನು ಮತ್ತು ಅಂಟಿಸಿದ್ದ ನಕಲಿ ಗಡ್ಡವನ್ನು ತೆಗೆದರು. ಕ್ಷಣದಲ್ಲೇ ಸತ್ಯ ಹೊರಬಂತು. ಅವನು ಆದಿತ್ಯನಲ್ಲ, ಅವನೇ ರೋಹಿತ್, ವಿಕ್ರಮ್ನ ತಮ್ಮ. ಕಾವ್ಯಗೆ ಆಗ ಆಘಾತವಾಯಿತು. ಹಾಗಾದರೆ ಆದಿತ್ಯ ಎಲ್ಲಿದ್ದಾರೆ ಎಂದು ಅಳುತ್ತಾ ಕೇಳಿದಳು. ವಿಕ್ರಮ್ ಜೋರಾಗಿ ನಕ್ಕ. ಆದಿತ್ಯ ಸತ್ತದ್ದು ನಿಜ, ಆದರೆ ನಿಮ್ಮನ್ನೆಲ್ಲ ಗೊಂದಲಕ್ಕೀಡು ಮಾಡಲು ನನ್ನ ತಮ್ಮನನ್ನು ಆದಿತ್ಯನಂತೆ ಸಿದ್ಧಪಡಿಸಿದ್ದೆ ಎಂದಾಗ ಅರುಣ್ ಕೋಪದಿಂದ ಮುಂದೆ ಬಂದರು. ನಿನ್ನ ಆಟ ಇಲ್ಲಿಗೆ ಮುಗಿಯಿತು ವಿಕ್ರಮ್. ಅಷ್ಟರಲ್ಲಿ ವಿಕ್ರಮ್ ತನ್ನ ಜೇಬಿನಿಂದ ಒಂದು ಚಿಕ್ಕ ರಿಮೋಟ್ ತೆಗೆದನು. ಇಲ್ಲ ಅರುಣ್, ಆಟ ಈಗಷ್ಟೇ ಶುರುವಾಗಿದೆ. ಅವನು ರಿಮೋಟ್ನ ಬಟನ್ ಒತ್ತಿದ. ಗೋದಾಮಿನ 4 ಮೂಲೆಗಳಿಂದ ಕೆಂಪು ಬಣ್ಣದ ಲೈಟ್ಸ್ಗಳು ಆನ್ ಆದವು. ಪೊಲೀಸ್ ಅಧಿಕಾರಿ ಜೋರಾಗಿ ಕೂಗಿದರು, ಎಲ್ಲರೂ ಹಿಂದೆ ಸರಿಯಿರಿ, ಇಲ್ಲಿ ಸ್ಫೋಟಕಗಳನ್ನು ಅಳವಡಿಸಿದ್ದಾರೆ ಎಂದು. ನಾನು ಭಯದಿಂದ ಅರುಣ್ ಕೈ ಹಿಡಿದುಕೊಂಡೆ. ಆಗ ವಿಕ್ರಮ್ ಜೋರಾಗಿ ಕೂಗಿ ಹೇಳಿದ, ಇನ್ನು 5 ನಿಮಿಷದಲ್ಲಿ ಈ ಗೋದಾಮು ಸ್ಫೋಟಕವಾಗುತ್ತದೆ. ನೀವು ಬದುಕುತ್ತೀರಾ ಅಥವಾ ಸತ್ಯದ ಜೊತೆಗೆ ಕೊನೆಗೊಳ್ಳುತ್ತೀರಾ? ಅದನ್ನು ಸಮಯವೇ ನಿರ್ಧರಿಸುತ್ತದೆ. ಅವನು ಮತ್ತು ರೋಹಿತ್ ಹಿಂಬದಿಯ ಬಾಗಿಲಿನಿಂದ ಓಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದರು. ಪೊಲೀಸರು ಅವರ ಹಿಂದೆ ಓಡಿದರು. ಅರುಣ್ ನನ್ನ ಅಪ್ಪನ ಕಟ್ಟುಗಳನ್ನು ಬಿಡಿಸುತ್ತಿದ್ದರು. ನಿಖಿಲ್ ಸುತ್ತಲೂ ನೋಡಿ ಆತಂಕದಿಂದ ಕೂಗಿದನು, ಸರ್, ಇಲ್ಲಿ 3 ಬೇರೆ ಬೇರೆ ಟೈಮರ್ಗಳಿವೆ, ಒಂದೇ ಸಮಯದಲ್ಲಿ ಓಡುತ್ತಿವೆ. 4 ನಿಮಿಷ, 3 ನಿಮಿಷ ಎಂದಾಗ ಎಲ್ಲರೂ ಭಯದಿಂದ ನಿಂತಿದ್ದರು. ಪೊಲೀಸ್ ಅಧಿಕಾರಿ ವಯರ್ಗಳನ್ನು ಪರಿಶೀಲಿಸಿ ಹೇಳಿದರು, ಇವುಗಳಲ್ಲಿ 2 ನಕಲಿ, 1 ಮಾತ್ರ ನಿಜವಾದ ಸ್ಫೋಟಕಕ್ಕೆ ಸಂಪರ್ಕ ಹೊಂದಿದೆ ಎಂದರು. ನಿಖಿಲ್ ತಕ್ಷಣ ಗೋದಾಮಿನ ವಿದ್ಯುತ್ ಫಲಕವನ್ನು ಪರಿಶೀಲಿಸಿದರು. ಹಠಾತ್ತನೆ ಅವನು ಕೂಗಿದನು, ಸರ್, ಇದು ನಿಜವಾದ ಬಾಂಬ್ ಅಲ್ಲ ಎಂದಾಗ ಎಲ್ಲರೂ ಆಶ್ಚರ್ಯದಿಂದ ಅವನತ್ತ ನೋಡಿದರು. ಇದು ಜನರನ್ನು ಹೆದರಿಸಲು ಮಾಡಿದ ನಕಲಿ ವ್ಯವಸ್ಥೆ. ನಿಜವಾದ ಸ್ಫೋಟಕ ಹೊರಗಡೆ ವಾಹನದಲ್ಲಿ ಇರಬಹುದು ಎಂದಾಗ ಅಷ್ಟರಲ್ಲಿ ಹೊರಗಿನಿಂದ ಕಾರಿನ ಎಂಜಿನ್ ಶಬ್ದ ಕೇಳಿಸಿತು. ವಿಕ್ರಮ್ ತನ್ನ ಕಾರಿನಲ್ಲಿ ತಪ್ಪಿಸಿಕೊಳ್ಳುತ್ತಿದ್ದ. ಪೊಲೀಸರು ಅವನ ಹಿಂದೆ ಜೀಪಿನಲ್ಲಿ ಹೊರಟರು. ಅರುಣ್ ನನ್ನ ಅಪ್ಪನನ್ನು ಸುರಕ್ಷಿತವಾಗಿ ಹೊರಗೆ ಕರೆದುಕೊಂಡು ಬಂದರು. ಸ್ವಲ್ಪ ದೂರದಲ್ಲಿ ಹೆದ್ದಾರಿಯಲ್ಲಿ ಪೊಲೀಸರ ಮತ್ತು ವಿಕ್ರಮ್ನ ಕಾರಿನ ನಡುವೆ ಭಾರಿ ಬೆನ್ನಟ್ಟುವಿಕೆ ನಡೆಯಿತು. ಕೊನೆಗೆ ವಿಕ್ರಮ್ನ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆಯಿತು. ಮರಕ್ಕೆ ಡಿಕ್ಕಿ ಹೊಡೆದ ಕಾರಣ ಪೊಲೀಸರು ಅವನನ್ನು ಬಂಧಿಸಿದರು. ವಿಕ್ರಮ್ ಕೊನೆಯ ಬಾರಿ ಅರುಣ್ಣನ್ನು ನೋಡಿ ಹೇಳಿದನು, ನಾನು ಸೋತಿರಬಹುದು, ಆದರೆ ನನ್ನ ದ್ವೇಷವೇ ನನ್ನ ಬದುಕನ್ನು ನಾಶ ಮಾಡಿತು. ಅವನನ್ನು ಪೊಲೀಸರು ಕರೆದೊಯ್ದರು. ಕೆಲವು ದಿನಗಳ ನಂತರ ಮನೆಯಲ್ಲಿದ್ದ ಉದ್ವಿಗ್ನ ವಾತಾವರಣ ನಿಧಾನವಾಗಿ ಮಾಯವಾಯಿತು. ಕಾವ್ಯ ನನ್ನ ಬಳಿ ಬಂದು ಕಣ್ಣೀರಿನಿಂದ ಹೇಳಿದಳು, ಜ್ಯೋತಿ, ನಾನು ನಿನಗೆ ತುಂಬ ನೋವು ಕೊಟ್ಟೆ, ನನ್ನನ್ನು ಕ್ಷಮಿಸಬಹುದಾ ಎಂದು. ನಾನು ಕೆಲ ಕ್ಷಣ ಮೌನವಾಗಿದ್ದೆ. ನಂತರ ಅವಳ ಕೈ ಹಿಡಿದು ಹೇಳಿದೆ, ತಪ್ಪು ಮಾಡಿದವನು ಕ್ಷಮೆ ಕೇಳಿದಾಗ ಕ್ಷಮಿಸುವುದು ಒಂದು ದೊಡ್ಡ ಗುಣ. ಕಾವ್ಯ ಅಳುತ್ತಾ ನನ್ನನ್ನು ಅಪ್ಪಿಕೊಂಡಳು. ಅತ್ತೆಯು ನನ್ನ ಮುಂದೆ ಬಂದು ತಲೆ ತಗ್ಗಿಸಿ, ನನ್ನನ್ನು ಕ್ಷಮಿಸು ಮಗಳೇ ಎಂದರು. ನಾನು ಅವರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆದೆ. ಅರುಣ್ ನನ್ನತ್ತ ನೋಡಿ ನಗುತ್ತಾ ಹೇಳಿದರು, ಇನ್ನು ಮುಂದೆ ನಮ್ಮ ನಡುವೆ ಯಾವ ರಹಸ್ಯವೂ ಇರಬಾರದು. ನಾನು ನಗುತ್ತಾ ತಲೆಯಾಡಿಸಿದೆ. ಕೆಲವು ತಿಂಗಳ ನಂತರ ಕಾವ್ಯ ತನ್ನ ಜೀವನವನ್ನು ಹೊಸದಾಗಿ ಆರಂಭಿಸಿದಳು. ಅವಳು ಮಹಿಳೆಯರಿಗೆ ಉಚಿತ ಕಾನೂನು ಸಲಹೆ ನೀಡುವ ಒಂದು ಸಂಸ್ಥೆಯಲ್ಲಿ ಕೆಲಸ ಆರಂಭಿಸಿದಳು. ನಮ್ಮ ಮನೆಯಲ್ಲೂ ಮತ್ತೆ ಸಂತೋಷ ನೆಲೆಸಿತು. ಮತ್ತು ಇದೆಲ್ಲದರಿಂದ ನಾನು ಒಂದು ವಿಷಯವನ್ನು ಕಲಿತೆ. ಅನುಮಾನ ಒಂದು ಕುಟುಂಬವನ್ನು ಒಡೆಯಬಹುದು, ಆದರೆ ಸತ್ಯ, ನಂಬಿಕೆ ಮತ್ತು ಕ್ಷಮೆ ಅದೇ ಕುಟುಂಬವನ್ನು ಮತ್ತೆ ಒಂದಾಗಿಸಬಹುದು. ಸ್ನೇಹಿತರೆ, ಈ ಕತೆ ಕೇಳಿ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.